PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂದಿನ ಈ ಆನ್ಲೈನ್ ಅಥವಾ ಈ ವಿಡಿಯೋ ಕ್ಲಾಸಸ್ಗೆ ಸ್ವಾಗತ. ನಾನು RK ಹೊಸಗರ್, ಉಪನ್ಯಾಸಕರು, HS ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತಾಳಿಕೋಟೆ. ಪ್ರೀತಿಯ ವಿದ್ಯಾರ್ಥಿಗಳೇ, PUC ಪ್ರಥಮ ವರ್ಷಕ್ಕೆ ನಿಗದಿಪಡಿಸಿದಂಥ ಇತಿಹಾಸ ಪಠ್ಯ ವಿಷಯ ಜಾಗತಿಕ ಇತಿಹಾಸ. ಅದರೊಳಗೆ ಇವತ್ತು ನಾವು ಅಧ್ಯಾಯ 1 ಪೀಠಿಕಾ ಭಾಗವನ್ನು ನಾವು ನೋಡೋಣ. ಅದರೊಳಗೆ ಅಧ್ಯಾಯ 1 1.1 ಇತಿಹಾಸದ ಅರ್ಥ, ನಂತರ ಅದರ ವ್ಯಾಖ್ಯೆಗಳು, ಇತಿಹಾಸದ ವ್ಯಾಖ್ಯೆಗಳು ನೋಡುವ. ಮೊದಲು ಇತಿಹಾಸದ ಅರ್ಥವನ್ನು ತಿಳಿದುಕೊಳ್ಳೋಣ. ನೀವೆಲ್ಲ ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ಭಾಗದಿಂದ ಕಾಲೇಜಿಗೆ ಬಂದಿರ್ತೀರಿ. ನಿಮ್ಮಲ್ಲಿ ಬೇರೆ ಬೇರೆ ಆದಂತಹ ಬುದ್ಧಿಮಟ್ಟ, ಬೇರೆ ಬೇರೆ ರೀತಿಯಾದಂತಹ ಜ್ಞಾನ, ಬೇರೆ ಬೇರೆ ಆದಂತಹ ಕೌಶಲ್ಯ ನಿಮ್ಮಲ್ಲಿ ಬೇರೆ ಬೇರೆ ಥರ ಇರುವಂತಹದ್ದು ನಿಮಗೆ ಅನುಭವಕ್ಕೆ ಬಂದಿರ್ತದೆ. ಅದೇ ರೀತಿ ಇತಿಹಾಸದ ಜ್ಞಾನವೂ ಕೂಡ ಎಲ್ಲರಿಗೂ ಅತ್ಯವಶ್ಯಕ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇತಿಹಾಸದ ಜ್ಞಾನವೂ ಕೂಡ ಎಲ್ಲ ಜ್ಞಾನಕ್ಕಿಂತ ಸರ್ವಶ್ರೇಷ್ಠ ಜ್ಞಾನ. ಹಾಗಾದ್ರೆ ಇತಿಹಾಸ ಅಂದ್ರೆ ಏನು? ನಾವು ಈ ಇತಿಹಾಸದ ಅರ್ಥವನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಅದರ ಪರಿಪೂರ್ಣ ವಿವರಣೆಯನ್ನು ನಾವು ಇವತ್ತು ಪಡೆದುಕೊಳ್ಳೋಣ. ಇತಿಹಾಸ ಅಂದ್ರೆ ಸರ್ ಹಿಸ್ಟ್ರಿ ರೀ ಅಂಥೇಳಿ ಕೆಲವು ಜನ ಹೇಳ್ತಾರೆ. ಹಿಸ್ಟ್ರಿ ಅಂದ್ರೆ ಇತಿಹಾಸ, ಇತಿಹಾಸ ಅಂದ್ರೆ ಏನು ಅಂದ್ರೆ ಹಿಸ್ಟ್ರಿ. ಹಾಗಾದ್ರೆ ಹಿಸ್ಟರಿ ಅನ್ನುವಂಥ ಪದ ಎಲ್ಲಿಂದ ಬಂತು ಅನ್ನುವಂಥದ್ದು ನಾವು ಮೊದಲು ನೋಡಬೇಕಾಗ್ತದೆ. ಹಿಸ್ಟರಿ ಅನ್ನುವಂಥ ಪದ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎನ್ನುವಂಥ ಪದದಿಂದ ಬಂದಿರುವಂತಹದ್ದು. ಹಿಸ್ಟೋರಿ ಅನ್ನುವಂಥ ಪದದಿಂದ ಹಿಸ್ಟರಿ ಅನ್ನುವಂಥ ಬಂದದ. ಅದಕ್ಕೆ ಹಿಸ್ಟರಿ ಅಂದ್ರೆ ಏನು ಅಂಥೇಳಿ ವಿಚಾರ ಮಾಡಿದಾಗ ಅದು ನಮಗೆ ಏನನ್ನು ಸೂಚಿಸ್ತದ ಅಂತ ಹೇಳಿದ್ರೆ ವಿಚಾರಣೆ ಅಥವಾ ತನಿಖೆ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಮತ್ತು ಮುಂದುವರೆದು ಏನಂತ ಹೇಳಿದ್ರೆ ನಾವು ಸಂಸ್ಕೃತದೊಳಗೆ ಏನಾಗ್ತದೆ ರೀ, ಇತಿಹಾಸ ಅಂದ್ರೆ ಏನು ಸಂಸ್ಕೃತದೊಳಗೆ ಅಂತ ನಾವು ನೋಡಬೇಕಂತ ಹೇಳಿದ್ರೆ ಈ ತರಹ ನಮಗೆ ತಿಳಿದು ಬರ್ತದೆ. ಇತಿಹಾಸವೆಂದರೆ ಸಂಸ್ಕೃತದೊಳಗೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ. ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ ಅಂದಾಗ ನಾವು ಈಗ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಅಂದ್ರೆ ಕೆಲವರು ಏನು ತಿಳಿದಿದ್ರೆ ನೀವು ಇಲ್ಲಿವರೆಗೂ ಇತಿಹಾಸ ಅಂತ ಹೇಳಿದ್ರೆ ಅದೊಂದು ಕತಿ ಇದ್ದಂಗೆ ಇರ್ತದೆ, ಕತಿ ಇರ್ತದ, ಅದ್ರಾಗ ಏನಿರ್ತದ ಅಂತ ನಿಮ್ಮಲ್ಲಿ ಕೆಲವರಲ್ಲಿ ಭಾವನೆ ಇರಬಹುದು. ಹಂಗೇನಾರ ಇತ್ತಂದ್ರೆ ಇವತ್ತಿನಿಂದ ನೀವು ಅದನ್ನು ನಿಮ್ಮ ತಲೆಯಾಗಲಿಂದ ತೆಗೆದು ಒಕ್ಕಾಟ್ ಬಿಡಬೇಕು. ಯಾಕಂತ ಕೇಳಿ, ಇತಿಹಾಸ ಅಂದ್ರೆ ಅದರಲ್ಲಿ ಸುಳ್ಳು ಏನೂ ಇರೋದಿಲ್ಲ. ಪುರಾಣ ಕತಿ ಅಂತ ಕೆಲವರು ತಿಳ್ಕೊಂಡಿರ್ತೀರಿ. ಹಾಗೇನಲ್ಲ. ಇತಿಹಾಸ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹದ್ದು ಏನಂತ ಹೇಳಿದ್ರೆ ಖಚಿತವಾಗಿ ಘಟಿಸಿದ ಘಟನೆಗಳ ಸಮಗ್ರ ವಿವರಣೆ ಮಾತ್ರ ಇದರಲ್ಲಿ ಇರ್ತದೆ. ಹಂಗಾದ್ರೆ ಇತಿಹಾಸದ ಉದ್ದೇಶ ಏನು ಅಂತ ಕೇಳಿದ್ರೆ ಸತ್ಯದ ಅನ್ವೇಷಣೆಯೇ ಇತಿಹಾಸದ ಉದ್ದೇಶ. ಸತ್ಯದ ಅನ್ವೇಷಣೆ ಅಂದ್ರೆ ಸತ್ಯಾನ್ವೇಷಣೆಯೇ ಇತಿಹಾಸದ ಉದ್ದೇಶ. ಅಂದ್ರೆ ಸತ್ಯವನ್ನು ಸಂಶೋಧಿಸುವುದು. ನೋಡ್ರಿ, ಮತ್ತು ವಿಶಾಲ ಅರ್ಥದೊಳಗೆ ನಾವು ನೋಡುವುದಾದ್ರೆ ಇತಿಹಾಸ ಏನನ್ನು ಕುರಿತು ಅಧ್ಯಯನ ಮಾಡ್ತದ ಅಂತ ನಾವು ವಿಚಾರ ಮಾಡಿದಾಗ ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡ್ತದ. ಏನು ಇತಿಹಾಸ? ಮಾನವನ ಜೀವನದ ಎಲ್ಲ ಆಯಾಮಗಳ ಕುರಿತು ಅಧ್ಯಯನ ಮಾಡ್ತದ. ಹೌದು, ಈಗ ನಮಗೆ ಗೊತ್ತಾಯಿತು ಇತಿಹಾಸ ಅಂದ್ರೆ ಏನು, ಅದರ ಉದ್ದೇಶ ಏನು, ಆ ಇತಿಹಾಸ ಮುಖ್ಯವಾಗಿ ಮಾಡತಕ್ಕಂಥ ಕೆಲಸ ಏನು, ಕಾರ್ಯ ಏನು ನಮಗೀಗ ಗೊತ್ತಾಯಿತು. ಹಾಗಾದ್ರೆ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು? ಈಗ ನಾವು ಹೇಳ್ಕೊಡ್ತಾ ಇದ್ದೀವಿ.
ನೀವು ತಿಳ್ಕೊತಾ ಇರ್ತೀರಿ. ನಮಗೇನದ ನಮಗೆ ಕಲಿಸಿದಂಥ ಗುರುಗಳು ನಮಗೆ ಹೇಳ್ಬಿಟ್ಟಿದ್ದಾರೆ, ಅವರು ನಮ್ಗೆ ಹೇಳ್ತಿದ್ರೆ ನಮ್ಗೆ ಗೊತ್ತಾಗ್ಯದ. ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಇಲ್ರಿ ಸರ್, ಹಿಂಗೆ ಒಬ್ರಿಗೊಬ್ರು ಮೊದಲಿಂದ ಹೇಳ್ಕೊಂಡು ಬಂದಾರ್ರಿ ಅಂತ ನಿಮ್ಗೆ ಅನ್ಸಿರ್ಬೋದು. ಹಾಗೆ ಹೇಳ್ಕೊಂಡು ಬಂದ್ರೆ ಮನುಷ್ಯಾಗ ಮರು ಅನ್ನೋದಂತ ಇರ್ತದೆ. ಅವರು 100% ಹೇಳಿದ್ರು ಹಿಂದಿನವ್ರು ಅಂತ ಹೇಳಿದ್ರೆ ಅದು ಬರ್ತಾ ಈಗ ಸದ್ಯಕ್ಕೆ 10% ಅಂದ್ರೆ ಬರ್ತಿತ್ತದು. ಒಬ್ರು ಹೇಳಿದ್ದನ್ನ ಮತ್ತೊಬ್ರು ಹೇಳ್ಬೋದು ಹೋಗ್ತಾ ಹೋದ್ರೆ ನಾವು ಹಿಂದಿನ ತಲೆಮಾರಿನವರಿಗೂ ಏನಂತ ಹೇಳಿದ್ರೆ ಅದು ಕಡಿತ ಆಗ್ತಾ ಬರ್ತಿತ್ತು. ಅದಕ್ಕೆ ಮತ್ತೆ ಹ್ಯಾಂಗೆ ಸಾಧ್ಯ ಐತ್ರಿ ಪೂರ್ತಿ ಹಿಂದಿನ ಘಟನಾವಳಿಗಳ ಬಗ್ಗೆ ಸಮಗ್ರ ಮಾಹಿತಿ ತಿಳಿದುಕೊಳ್ಳಲು ಎಲ್ರಿಗೂ ಹ್ಯಾಂಗೆ ಸಾಧ್ಯ ಆಗ್ತದೆ? ತಲೆಮಾರಿನಿಂದ ತಲೆಮಾರಿಗೂ, ಪೀಳಿಗೆಯಿಂದ ಪೀಳಿಗೆಗೂ ಹ್ಯಾಂಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಅದನ್ನ ಬರಹದ ರೂಪದಲ್ಲಿ ಇತಿಹಾಸಕಾರರು ಬರವಣಿಗೆಯ ರೂಪದಲ್ಲಿ ಅದನ್ನು ಏನಂತ ಹೇಳಿದ್ರೆ ಇತಿಹಾಸದ ಸಮಗ್ರ ವಿವರಣೆಯನ್ನ ವೈಜ್ಞಾನಿಕವಾಗಿ ಅದನ್ನ ಹಿಡಿದಿಟ್ಟಿದ್ದಾರೆ, ಬರವಣಿಗೆ ರೂಪದಲ್ಲಿ ಹಿಡಿದಿಟ್ಟಿದ್ದಾರೆ. ಅಂತೆಯೇ ನಾವು ಇತಿಹಾಸ ತಿಳಿದುಕೊಳ್ಳಲು ಸಾಧ್ಯ ಆಗಿದೆ, ಅದನ್ನು ನಾವು ನಿಮಗೆ ತಿಳಿಸಿಕೊಡಲು ಸಾಧ್ಯ ಆಗಿದೆ. ನೀವು ಕೂಡ ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ನೀವು ನಿಮ್ಮ ಇತಿಹಾಸದ ಜ್ಞಾನವನ್ನು ದಾರಿ ಇರಲಿಕ್ಕೆ ನಿಮಗೂ ಕೂಡ ಅನುಕೂಲ ಆಗ್ತದೆ. ಹಾಗಾದ್ರೆ ಸರ್ ಪ್ರತಿಯೊಂದಕ್ಕೂ ಮೊದಲಿಗರು ಇರ್ತಾರೆ, ಫಸ್ಟ್ ಅಂತ ಇರ್ತದೆ ಅಂತ ಕೇಳಬಹುದು. ಹೌದು, ಪ್ರತಿಯೊಂದಕ್ಕೂ ಮೊದಲು ಇರ್ತದೆ, ಫಸ್ಟ್ ಪ್ರಾರಂಭ ಅನ್ನೋದು ಇರ್ತದೆ ಪ್ರತಿಯೊಂದಕ್ಕೂ. ಹಾಗಾದ್ರೆ ಈ ಇತಿಹಾಸವನ್ನು ಬರವಣಿಗೆ ರೂಪದಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದವರು ಯಾರು, ಆ ಕಲೆಯನ್ನು ಕಂಡು ಹಿಡಿದವರು ಯಾರು ಅಂತ ಹೇಳಬೇಕಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಬರವಣಿಗೆ ರೂಪದಲ್ಲಿ ವೈಜ್ಞಾನಿಕವಾಗಿ ಹಿಡಿದಿಡ್ಲಿಕ್ಕೆ ಆರಂಭ ಮಾಡಿದವರು ಯಾರು ಅಂತ ಹೇಳಿದ್ರೆ ಗ್ರೀಕರು ಅದನ್ನು ವೈಜ್ಞಾನಿಕವಾಗಿ ಬರೆದಿಡ್ಲಿಕ್ಕೆ ಆರಂಭ ಮಾಡಿದರು ಇತಿಹಾಸದ ಘಟನಾವಳಿಗಳನ್ನು. ಮತ್ತು ಗ್ರೀಕರು ಅಂತ ಹೇಳಿದ್ರೆ ಅವ್ರು ಗ್ರೀಸ್ ದೇಶದೊಳಗೆ ಮೊದಲಿಗರು ಯಾರು ಬೇಕಲ್ಲ ಅಂತ ವಿಚಾರ ಮಾಡಿದಾಗ ಅದರೊಳಗೆ ನಮ್ಗೆ ಕಂಡು ಬರ್ತಕ್ಕಂಥವರೇ ಹೆರೋಡೋಟಸ್ ಎಂಬುವರು ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರವಣಿಗೆ ರೂಪದಲ್ಲಿ ಅಚ್ಚುಕಟ್ಟಾಗಿ ಬರೆದು ಹಿಡಿದುವಲ್ಲಿ ಯಶಸ್ವಿಯಾದಂತಹ ವ್ಯಕ್ತಿ. ಹೀಗಾಗಿ ಆ ಹೆರೋಡೋಟಸ್ನನ್ನೇ ನಾವು ಇತಿಹಾಸದ ಪಿತಾಮಹ ಅಂತ ಹೇಳಿ ಕರೀತೀವಿ. ಇದಿಷ್ಟು ಇತಿಹಾಸದ ಅರ್ಥ. ಇನ್ನು ಇದರ ಮುಂದೆ ಹೋದಂತೆ ವ್ಯಾಖ್ಯೆಗಳ ಬಗ್ಗೆ ನಾವು ನೋಡಬೇಕಾಗ್ತದೆ. ಇತಿಹಾಸದ ವ್ಯಾಖ್ಯೆಗಳನ್ನು ನಾವು ನೋಡೋಣ. ಇತಿಹಾಸದ ವ್ಯಾಖ್ಯೆಗಳು ಅನೇಕ ಇತಿಹಾಸಕಾರರು ಅನೇಕ ರೀತಿಯಲ್ಲಿ ಏನಂತ ಹೇಳಿದ್ರೆ ಇತಿಹಾಸಕ್ಕೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ ವ್ಯಾಖ್ಯೆಗಳ ರೂಪದಲ್ಲಿ. ಹಾಗಾದ್ರೆ ನಮ್ಮ ಈ PUC ಪ್ರಥಮ ವರ್ಷದ ಇತಿಹಾಸ ಪಠ್ಯದಲ್ಲಿ ಕೇವಲ ಪ್ರಮುಖವಾಗಿ 6 ಜನರ ವ್ಯಾಖ್ಯೆಗಳನ್ನು ನಾವು ನೋಡಬೇಕಾಗ್ತದೆ. ಹಾಗಾದ್ರೆ ನೋಡಿ, ವ್ಯಾಖ್ಯೆಗಳು ಬೇರೆ ಬೇರೆ ಇತಿಹಾಸಕಾರರು ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ, ವ್ಯಾಖ್ಯೆಗಳ ರೂಪದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ. ಆದ್ರೆ ನಮಗೆ ಏನಂತ ಹೇಳಿದ್ರೆ ಸರ್ ಮತ್ತು ಬೇರೆ ಬೇರೆ ಜನ ಏನಂತ ಹೇಳಿದ್ರೆ ಈ ರೀತಿ ಏನಂತ ಹೇಳಿದ್ರೆ ವ್ಯಾಖ್ಯೆಗಳನ್ನು ಹಿಡಿದಿಟ್ಟಾರಂದ್ರೆ ಯಾರ್ದು ಖರೇರಿ ಯಾರ್ದು ಸುಳ್ಳ್ರಿ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತದೆ ಮನುಷ್ಯನೊಳಗೆ. ಅದಕ್ಕೆ ಇಲ್ಲಿ ಯಾರ್ದು ಅಂತಿಮ ಅಲ್ಲ, ಯಾರ್ದು ಸುಳ್ಳೂ ಅಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಸರ್ವಕಾಲಿಕ ಮತ್ತು ಎಲ್ಲರೂ ಒಪ್ಪಿತ ವ್ಯಾಖ್ಯೆ ಯಾವುದೂ ಇಲ್ಲ. ಎಲ್ಲರೂ ಸಾರ್ವತ್ರಿಕವಾಗಿ ಒಪ್ಪಿರುವಂತಹ ವ್ಯಾಖ್ಯೆ ಯಾವುದೂ ಇಲ್ಲ. ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಾದಂತಹ ತಮ್ಮ ವ್ಯಾಖ್ಯೆಯನ್ನು ಅವರು ಕೊಟ್ಟಿದ್ದಾರೆ, ಇತಿಹಾಸದ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಗ್ರೀಕ್ ಇತಿಹಾಸಕಾರ ಇತಿಹಾಸದ ಪಿತಾಮಹ ಎಂದೇ ಕರೆಸಿಕೊಂಡಂತಹ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ನಿಂದ ಹಿಡ್ಕೊಂಡು ಅಮೆರಿಕಾದ ಖ್ಯಾತ ಇತಿಹಾಸಕಾರರಾದಂತಹ ವಿಲ್ ಡುರೆಂಟ್ ವರೆಗೂ ನಾವು ನೋಡಿದಾಗ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಕೊಂಡು ಏನಂತ ಹೇಳಿದ್ರೆ ಇತಿಹಾಸಕ್ಕೆ ವ್ಯಾಖ್ಯೆಗಳನ್ನು ಕೊಟ್ಟಾರ, ವ್ಯಾಖ್ಯಾನವನ್ನು ಮಾಡ್ಯಾರ. ಅದರೊಳಗೆ ನಾವು ಒಬ್ಬೊಬ್ಬರದಾಗಿ ನಾವು ಇವತ್ತಿನ ದಿವಸ ನಾವು ನೋಡ್ಕೊಂತ ಹೋಗೋಣ. ನೋಡ್ರಿ, ಮೊದಲನೇದಾಗಿ ಏನಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಅಂದಾಗ ಮತ್ತು ಅದು ಹೆರೋಡೋಟಸ್ ಅವರಿಗೆ ಬರ್ತಾರೆ. ಒಂದನೇದಾಗಿ ಹೆರೋಡೋಟಸ್ ಅಂಥೇಳಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆ ನಾವು ಮೊದಲು ನೋಡಬೇಕಾಗ್ತದೆ. ಅವರ ಕಾಲಾವಧಿ ಸಾಮಾನ್ಯ ಶಕೆ ಪೂರ್ವ 484ರಿಂದ 424ರವರೆಗೆ. ಸರ, ಸಾಮಾನ್ಯ ಶಕೆ ಪೂರ್ವ ಅಂದ್ರೆ ಏನು? ಯಾಕಂದ್ರೆ ಕೆಲವ್ರಿಗೆ ಹೊಸದ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕೆಲವರು ಏನಂತ ಹೇಳಿದ್ರೆ ಇಲ್ಲಿವರೆಗೂ ಏನಂತಂದ್ರೆ ಕ್ರಿಸ್ತ ಶಕ ಪೂರ್ವ ಅಂದ್ರೆ ಥಟ್ ಅಂತ ಬೆಳೀತದೆ. ಯಾಕಂದ್ರೆ ಬಹುತೇಕ ಪ್ರಾಥಮಿಕ ಹಂತದಲ್ಲಿ ಪ್ರೌಢ ಹಂತದಲ್ಲಿ ನೀವೆಲ್ಲ ಹೀಗೆ ಅಂತಿರ್ತೀರಿ. ಅದಕ್ಕೆ ಕ್ರಿಸ್ತ ಶಕ ಅಂತಿರ್ತೀರಿ, ಇಲ್ಲ ಕ್ರಿಸ್ತ ಶಕ ಪೂರ್ವ ಇದ್ದರೆ ಕ್ರಿಸ್ತ ಶಕ ಪೂರ್ವ ಅಂತಿರ್ತೀರಿ. ಆದರೆ ಇತ್ತೀಚೆಗೆ ಏನಂತ ಹೇಳಿದ್ರೆ ಇದನ್ನ ವಿದ್ವಾಂಸರು ಮತ್ತು ಈ ಪಠ್ಯ ರಚನಾ ಸಮಿತಿಯ
ಏನದ ಮುಖ್ಯಸ್ಥರು ಇರ್ತಾರಲ್ಲ ಅವರೆಲ್ಲ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಕ್ರಿಸ್ತ ಶಕಕ್ಕೆ ಸಾಮಾನ್ಯ ಶಕೆ ಅಂತ ಕರಿಬೇಕು, ಕ್ರಿಸ್ತ ಶಕ ಪೂರ್ವಕ್ಕೆ ಸಾಮಾನ್ಯ ಶಕೆ ಪೂರ್ವ ಅಂತ ಕರಿಬೇಕು ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಮೇಲೆ ನಾವು ನಮ್ಮ ಈ PUC ಏನದಲ್ಲ ಹಿಡ್ಕೊಂಡು ಮುಂದಿನ ವಿದ್ಯಾಭ್ಯಾಸದಲ್ಲಿ ಇದನ್ನೆಲ್ಲ ಏನಂತ ಹೇಳಿದ್ರೆ ಕ್ರಿಸ್ತ ಶಕಕ್ಕೆ ಸಾಮಾನ್ಯ ಶಕೆ ಅಂತ ಕರೆಯುವ, ಕ್ರಿಸ್ತ ಶಕ ಪೂರ್ವಕ್ಕೆ ಸಾಮಾನ್ಯ ಶಕೆ ಪೂರ್ವ ಅಂತ ಕರೆಯುವ. ಅದರಂತೆ ಈ ವ್ಯಾಖ್ಯೆಗಳನ್ನು ನೀಡಿರ್ತಕ್ಕಂಥ ಮೊದಲನೇದಾಗಿ ಹೆರೋಡೋಟಸ್ ಅವರ ಕಾಲಾವಧಿ ಸಾಮಾನ್ಯ ಶಕೆ ಪೂರ್ವ 484 ರಿಂದ 424. ಹೌದು, ಇಲ್ಲಿ 484 ರಿಂದ 424 ಅಂತ ಹೇಳಿದೆ ಅಂದ್ರೆ ಸಾಮಾನ್ಯ ಶಕೆ ಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದಂತಹ ವ್ಯಕ್ತಿ ಅಂತ ಆಯ್ತು ಹೆರೋಡೋಟಸ್. ಇಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ಶಕೆ ಪೂರ್ವ ಅಂತ ಕೊಟ್ಟಿದ್ದಾರೆ, ಸರಿಯಾಗಿ ನಾವು ಓದ್ಕೊಂಡಿವಿ ತಿಳ್ಕೊಂಡಿವಿ. ಒಂದು ವೇಳೆ ಸಾಮಾನ್ಯ ಶಕೆ ಪೂರ್ವನೂ ಅಂತ ಕೊಟ್ಟಿಲ್ಲ, ಕೆಲವೊಂದು ಕಡೆ ಇಲ್ಲೇ ಅಂತಲ್ಲ ಸಾಮಾನ್ಯ ಶಕೆನೂ ಅಂತ ಕೊಟ್ಟಿಲ್ಲ ಅಂತ ಇಟ್ಕೊಳ್ರಿ. ಅವಾಗ ನೀವು ಇದು ಬರೀ ಅಂಕಿ ಸಂಖ್ಯೆ ಅಷ್ಟೇ ಅದ, ಇಸ್ವಿ ಅಷ್ಟೇ ಅದ, ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿ ಅವಾಗ ನೀವು ಇದನ್ನೇನದ ಸಾಮಾನ್ಯ ಶಕೆ ಪೂರ್ವ ಅಂತ ಅನ್ಕೋತಿರೋ ಅಥವಾ ಸಾಮಾನ್ಯ ಶಕೆ ಅಂತ ಅನ್ಕೋತಿರೋ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಗೊಂದಲಕ್ಕೆ ಈಡಾಗೋ ಪ್ರಸಂಗ ಬರ್ತದ ಮೊದಲು ನಿಮಗೆ ಪರಿಪೂರ್ಣವಾಗಿ ಗೊತ್ತಾಗುವವರೆಗೂ. ಅದಕ್ಕೆ ಆ ಗೊಂದಲವನ್ನು ತಕ್ಷಣಕ್ಕೆ ನಾವು ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಹೇಳಿದ್ರೆ ಆ ಸಂಖ್ಯೆಯನ್ನು ಗಮನವಿಟ್ಟು ನೋಡಬೇಕು. ಆ ಸಂಖ್ಯೆ ಏನಂತ ಹೇಳಿದ್ರೆ ಇಳಿಕೆ ಕ್ರಮದಲ್ಲಿ ಇತ್ತಂದ್ರೆ, ಇಳಿಕೆ ಕ್ರಮದಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ ಸಾಮಾನ್ಯ ಶಕೆ ಪೂರ್ವ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಆ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಸಾಮಾನ್ಯ ಶಕೆ ಅಂತ ಹೇಳಿ ನಾವು ಅರ್ಥ ಮಾಡಬೇಕು. ಇದು ಕೂಡ ಒಂದು ಶಕೆ, ಸಾಮಾನ್ಯ ಶಕೆಯೋ ಸಾಮಾನ್ಯ ಶಕೆ ಪೂರ್ವ ಅನ್ನುವಂಥದ್ದು ಅಂಥೇಳಿ ತಿಳಿದುಕೊಳ್ಳುವಂಥ ಒಂದು ಟ್ರಿಕ್ಸ್ ಅಂತ ಹೇಳಿ ಹೇಳಬಹುದು. ಇರಲಿ, ಅದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅದನ್ನು ನಾವು ಹೇಳಿರುವಂಥದ್ದು. ಆದರೆ ಈ ಸಾಮಾನ್ಯ ಶಕೆ ಪೂರ್ವದಲ್ಲಿ 5ನೇ ಶತಮಾನದಲ್ಲಿ ಜೀವಿಸಿದಂಥ ಈ ಗ್ರೀಕ್ ಇತಿಹಾಸಕಾರ ಮತ್ತು ಇತಿಹಾಸದ ಪಿತಾಮಹ ಹೆರೋಡೋಟಸ್ ಏನಂತ ಹೇಳಿದ್ರೆ ಇತಿಹಾಸಕ್ಕೂ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ, ಮಾನವಶಾಸ್ತ್ರಕ್ಕೂ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ನೋಡ್ರಿ, ಅವರು ಹೆರೋಡೋಟಸ್ ಕೇವಲ ಒಂದು ಕಡೆ ಕೂತ್ಕೊಂಡು ಎಲ್ಲ ತಮಗೆ ತಿಳಿದಂಗೆ ಇತಿಹಾಸದ ವ್ಯಾಖ್ಯೆಯನ್ನು ನೀಡೋದಾಗಲಿ ಇತಿಹಾಸದ ಬಗ್ಗೆ ಮಾತನಾಡೋದಾಗಲಿ ಮಾಡಲಿಲ್ಲ. ಅವರು ಗ್ರೀಸ್ ದೇಶದಾದ್ಯಂತ ಮತ್ತು ಪಶ್ಚಿಮ ಏಷ್ಯಾದ ಅನೇಕ ರಾಷ್ಟ್ರಗಳಲ್ಲಿ ತಮ್ಮ ಪ್ರಯಾಣವನ್ನು ಮಾಡಿದ್ರು, ಪ್ರವಾಸವನ್ನು ಕೈಕೊಂಡು ಏನಂತ ಹೇಳಿದ್ರೆ ಅವರು ಅಧ್ಯಯನ ಮಾಡಿದರು ಇತಿಹಾಸದ ಬಗ್ಗೆ, ಅಂದಿನ ಘಟನಾವಳಿಗಳ ಬಗ್ಗೆ, ಅದಕ್ಕೂ ಹಿಂದಿನ ಘಟನಾವಳಿಗಳ ಬಗ್ಗೆ ಸಾಕಷ್ಟು ಅವ್ರು ಏನಂತ ಹೇಳಿದ್ರೆ ಅದರ ಜ್ಞಾನವನ್ನು ಪಡೆದುಕೊಂಡ್ರು, ಸಂಚಾರವನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಏನಂತ ಹೇಳಿದ್ರೆ ಕೃತಿಗಳನ್ನು ಬರೆದರು. ಸುಮಾರು 9 ಸಂಪುಟಗಳಲ್ಲಿ ಏನಂತ ಹೇಳಿದ್ರೆ ಕೃತಿಗಳನ್ನು ಬರೆದಾರ. ಅದರೊಳಗೆ ಹೆರೋಡೋಟಸ್ ಅವರದ್ದು ಪ್ರಸಿದ್ಧ ಕೃತಿ ಯಾವುದು ಅಂತ ಹೇಳಿದ್ರೆ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಹೇಳಿ. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂದ್ರೆ ಕನ್ನಡದೊಳಗೆ ಅದನ್ನು ನೀವು ಏನು ಅನ್ಕೋಬಹುದು ಅಂತ ಹೇಳಿದ್ರೆ ಪರ್ಷಿಯನ್ ಕದನಗಳ ಇತಿಹಾಸ ಅಂತ ಹೇಳಿ ಕರಿಬಹುದು. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಕೂಡ ಒಂದೇ, ಪರ್ಷಿಯನ್ ಕದನಗಳ ಇತಿಹಾಸ ಅಂದ್ರೂ ಕೂಡ ಒಂದೇ. ಇದು ಏನಂತ ಹೇಳಿದ್ರೆ ಹೆರೋಡೋಟಸ್ ಕೃತಿಗಳಲ್ಲೇ ಅತ್ಯಂತ ಪ್ರಮುಖವಾದ ಕೃತಿ ಇದು ಆಗಿದ್ದು. ಈ ಕೃತಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡದು ಅಂತ ಹೇಳಿದ್ರೆ ನೋಡ್ರಿ, ಆಗಿನ ಅವಧಿಯಲ್ಲಿ ಪರ್ಷಿಯನ್ರು ಗ್ರೀಸ್ ದೇಶದ ಮೇಲೆ ಪದೇ ದಾಳಿ ಮಾಡ್ತಾ ಇದ್ರು. ಪರ್ಷಿಯನ್ರು ಗ್ರೀಸ್ ದೇಶದ ಮೇಲೆ ಪದೇ ದಾಳಿ ಮಾಡ್ತಾ ಇದ್ರು. ಅದಕ್ಕೆ ಈ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತೂ ಆ ಪರ್ಷಿಯನ್ರು ಗ್ರೀಸ್ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಅಂಶವನ್ನೇ ಒಳಗೊಂಡಂಥ ಕೃತಿ ಇದು ಆಗ್ಯದ. ಅದಕ್ಕೆ ಏನಂತ ಹೇಳಿದ್ರೆ ಗ್ರೀಕರು ಮತ್ತು ಪರ್ಷಿಯನ್ರ ನಡುವಿನ ಕದನಗಳ ಇತಿಹಾಸವನ್ನೇ ಒಳಗೊಂಡಂಥ ಕೃತಿ ಇದು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅದ ಅಂತೇಳಿ ಹೇಳಬಹುದು. ಇದು ಮೊದಲಿಗೆ ಇತಿಹಾಸದ ಆರಂಭಿಕ ಅವಧಿಯಲ್ಲಿ ರಚನೆಯಾದಂಥ ಕೃತಿ. ಏನು ಇತಿಹಾಸವನ್ನು ಬರವಣಿಗೆ ರೂಪದಲ್ಲಿ ಹಿಡಿದಿಡಲಿಕ್ಕೆ ಆರಂಭ ಮಾಡಿದಂಥ ಅವಧಿಯಲ್ಲಿ ಮೊದಲಿಗೆ ರಚನೆಯಾದಂಥ ಈ ಕೃತಿ ಅದ. ಹೀಗಾಗಿ ಏನಂತ ಹೇಳಿದ್ರೆ ನಾವು ಈ ಹೆರೋಡೋಟಸ್ನನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದರ ಅರ್ಥ ಮತ್ತು ವ್ಯಾಪ್ತಿಯನ್ನು ಹೇಳಿದವರಲ್ಲಿ ಮೊದಲಿಗ ಅಂತ ಹೇಳಿ ಕರಿತೀವಿ. ಹೀಗಾಗಿ ಈ ಹೆರೋಡೋಟಸ್ನನ್ನೇ ಇತಿಹಾಸದ ಪಿತಾಮಹ ಅಂತ ಕೂಡ ಕರಿತೀವಿ. ಇನ್ನು ಹಾಗಾದ್ರೆ ಈ ಯಾರು ಈ ಹೆರೋಡೋಟಸ್ ಮತ್ತು ಏನಂತ ವ್ಯಾಖ್ಯೆ ನೀಡಿದಾನೆ ಅನ್ನುವಂಥ ಅಂಶವನ್ನು ನಾವು ಗಮನಿಸುವುದಾದರೆ ಏನಂತ ಹೇಳಿದ್ರೆ ಹೆರೋಡೋಟಸ್ನ ಪ್ರಕಾರ ನಾವು ಅವ ನೀಡಿದಂಥ ವ್ಯಾಖ್ಯೆ ನೋಡೋದಾದ್ರೆ ನೋಡ್ರಿ ಈ ರೀತಿಯಾಗಿ ಹೇಳಿದ್ದಾರೆ. ನೋಡ್ರಿ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಹೆರೋಡೋಟಸ್ ಅವರ ಪ್ರಕಾರ ಹೆರೋಡೋಟಸ್ ಅವರು ಹೇಳಿದಂಥ ವ್ಯಾಖ್ಯೆ ಏನು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆ ಇತಿಹಾಸ ಅಂತ ಹೇಳ್ಯಾರ. ಹಂಗಾದ್ರೆ ನೀವು ಏನಂತ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೋಡ್ರಿ, ಈ ವ್ಯಾಖ್ಯೆಯಲ್ಲಿ ಹೆರೋಡೋಟಸ್
ಯಾವ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ವ್ಯಾಖ್ಯೆಯನ್ನ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನಿಮಗೆ ಹೇಳಬೇಕಂತ ಹೇಳಿದ್ರೆ, ಹಿಂದಿನ ಘಟನಾವಳಿಗಳ ಆಧಾರವಾಗಿಟ್ಕೊಂಡು, ಹಿಂದಿನ ಘಟನಾವಳಿಗಳನ್ನ ಆಧಾರವಾಗಿಟ್ಕೊಂಡು ಅವುಗಳನ್ನೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಿಂದೆ ಏನು ತಪ್ಪು ಮಾಡಿದರೆ ಏನಾಯಿತು, ಅಥವಾ ದೇಶಕ್ಕಾಗಿ ಯಾರೆಲ್ಲ ಏನೇನು ತ್ಯಾಗ ಮಾಡಿದ್ದಾರೆ, ಏನೆಲ್ಲ ಸಾಧನೆ ಮಾಡಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ, ನಂತರ ಸಾವರ್ಕರ್ ಅಂತವರು, ಭಗತ್ ಸಿಂಗ್ ಅಂತವರು, ಹೌದಲ್ರಿ, ವಲ್ಲಭಾಯ್ ಪಟೇಲ್ ಅಂತವರು, ಈಗ ಹಲವಾರು ಗಣ್ಯ ವ್ಯಕ್ತಿಗಳು ಆಗಿದ್ದಾರೆ ಇತಿಹಾಸದಲ್ಲಿ. ಅವರೆಲ್ಲ ದೇಶಕ್ಕಾಗಿ ಏನೆಲ್ಲ ಕೊಡಮಾಡಲ್ಪಟ್ಟಾರೆ, ಜೊತೆಗೆ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ನಮ್ಮ ಮುಂದಿನ ಪೀಳಿಗೆಯಾಗಿ ಯಾವ ರೀತಿಯ ಆದರ್ಶವನ್ನು ಅವರು ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡು ಅವರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸುಗಮಗೊಳಿಸಿಕೊಳ್ಬೇಕಾಗ್ತದೆ, ಸರಳಗೊಳಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಏನಂತ ಹೇಳಿದ್ರೆ, ಈ ಮನುಷ್ಯ ತಮ್ಮ ಜೀವನ ಯಾವ ಪಾಠ ಕಲಿಬೇಕು, ಹಿಂದಿನ ಘಟನಾವಳಿಯಿಂದ ಏನು ಪಾಠ ಕಲಿಬೇಕಾಗಿದೆ ನಾವೆಲ್ಲರೂ ಆ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಏನಂತ ಹೇಳಿದ್ರೆ ಹೆರೋಡೋಟಸ್ ಅವರು ತಮ್ಮ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಬಹುದು. ಇದ್ರೊಳಗೆ ಏನಂತ ಹೇಳಿದ್ರೆ ಒಂದು 2-3 ಪ್ರಶ್ನೆಗಳು ಬರ್ತಾವೆ ಇಷ್ಟರೊಳಗೆ, ಇತಿಹಾಸದ ಒಳಗೆ ಮತ್ತು ಈ ಹೆರೋಡೋಟಸ್ ವ್ಯಾಖ್ಯೆದೊಳಗೆ, ಇತಿಹಾಸದ ಅರ್ಥ ಮತ್ತು ಇದ್ರೊಳಗೆ ಭಾಳ ಆದ್ರೆ ಇತಿಹಾಸದ ಪಿತಾಮಹ ಯಾರು ಅಂತ ಬರ್ತದೆ. ನಂತರ ಏನಂದ್ರೆ ನಂತರ ಹೆರೋಡೋಟಸ್ನ ಕೃತಿ ಯಾವುದು ಅಂತ ಬರ್ತದೆ. ನಂತರ ಅಥವಾ ಹೆರೋಡೋಟಸ್ನ ಕಾಲಾವಧಿ ಅಂತ ಹೇಳಿ ಬರ್ತದೆ. ಇದನ್ನೆಲ್ಲ 1 ಮಾರ್ಕ್ಸಿಗೆ ಬರ್ತಿರ್ತಾವೆ. ನೀವೆಲ್ಲ ಏನಂತ ಹೇಳಿದ್ರೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಹಂಗಾದ್ರೆ ನೆಕ್ಸ್ಟ್ ಎರಡನೇದಾಗಿ ಯಾರು ಬರ್ತಾರೆ ಈ ಇತಿಹಾಸದ ವ್ಯಾಖ್ಯೆಯನ್ನು ನೀಡಿದವರು ಅಂತ ಹೇಳಿದ್ರೆ, ಎರಡನೆಯದಾಗಿ ಸಂತ್ ಅಗಸ್ಟೈನ್ ಎಂಬುವರು ಬರ್ತಾರೆ. ಸಂತ್ ಅಗಸ್ಟೈನ್ ಎಂಬುವರು, ಇವರ ಕಾಲಾವಧಿ ಸಾಮಾನ್ಯ ಶಕೆ 354ರಿಂದ 430. ಸಾಮಾನ್ಯ ಶಕೆ 354ರಿಂದ 430. ನೋಡ್ರಿ, ಸಂತ ಅಗಸ್ಟೈನ್, ಸಂತ ಅಂದಾಗ ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಇವರು ಸಂತ ಸಾಧು ಅಂತ ಯಾರಿಗೆ ಕೊಡ್ತೀವಿ? ಧಾರ್ಮಿಕ ಮುಖಂಡರಿಗೆ ಕರಿತೀವಿ. ಧಾರ್ಮಿಕ ಮುಖಂಡರಿಗೆ, ಸಾಮಾನ್ಯವಾಗಿ ಧಾರ್ಮಿಕ ಮುಖಂಡರಿಗೆ ನಾವು ಕರಿತೀವಿ ಸಂತರು, ಸಾಧು, ಸತ್ಪುರುಷರು ಅಂತ ಹೇಳಿ. ಇಲ್ಲಿ ಸಂತ ಅಗಸ್ಟೈನ್ ಕೂಡ ಏನು ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಸಂತ. ಈತ ಒಬ್ರು ಯಾರು? ಕ್ರಿಶ್ಚಿಯನ್ ಸಂತ ಮತ್ತು ಆಗಿನ ಕಾಲದ ಚಿಂತನೆಕಾರನು ಕೂಡ ಹೌದು. ಹಾಗಾದ್ರೆ ಏನಂತ ಹೇಳಿದ್ರೆ ಇವ ಯಾಕೆ ನೀಡಬೇಕಾಗಿ ಬಂದ್ರಿ? ಧಾರ್ಮಿಕ ಮುಖ್ಯಸ್ಥನಾಗಿ ಇತಿಹಾಸಕ್ಕೆ ವ್ಯಾಖ್ಯೆ ನೀಡಬೇಕಾದಂಥ ಸಂದರ್ಭ ಯಾಕೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಯಾವುದು ಅಂತ ಹೇಳಿದ್ರೆ, ಮಧ್ಯಯುಗದೊಳಗೆ ಚರ್ಚಾಡಳಿತ ಇತ್ತು. ಚರ್ಚ್ಗಳದ್ದೇ ಆಡಳಿತ ಇತ್ತು. ರಾಜರ ಆಡಳಿತ, ನಂತರ ಚರ್ಚಿನ ಆಡಳಿತ, ನಂತರದಲ್ಲಿ ಮತ್ತೆ ರಾಜರ ಮೇಲುಗೈ ಆಗಿರುವಂತಹದ್ದು ಏನು. ಹೀಗಾಗಿ ಏನಂತ ಹೇಳಿದ್ರೆ ಮಧ್ಯಯುಗದೊಳಗೆ ಚರ್ಚಿನ ಆಡಳಿತ ಇತ್ತು. ಆ ಚರ್ಚಿನ ಮುಖ್ಯಸ್ಥನಾಗಿ ಒಬ್ಬ ಪೋಪ ಪಾದ್ರಿಯಾಗಿ ಏನಂತ ಹೇಳಿದ್ರೆ ಆತ ಕಾರ್ಯನಿರ್ವಹಣೆ ಮಾಡ್ತಿದ್ದ ಸಂತ ಅಗಸ್ಟೈನ್. ಹೀಗಾಗಿ ಏನಂತ ಹೇಳಿದ್ರೆ ಈತ ಧಾರ್ಮಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಏನಂತ ಹೇಳಿದ್ರೆ ಈತ ಇತಿಹಾಸದ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾನೆ. ನೋಡ್ರಿ, ಈತನು ಕೂಡ ಒಂದು ಕೃತಿ ಬರ್ತಾನ್ರಿ. ಈ ಏನಂತ ಹೇಳಿದ್ರೆ ಸಂತ ಅಗಸ್ಟೈನ್ನ ಕೃತಿ ಯಾವುದು ಅಂತ ಹೇಳಿದ್ರೆ ದಿ ಸಿಟಿ ಆಫ್ ಗಾಡ್ ಅಂತ ಹೇಳಿ, ದಿ ಸಿಟಿ ಆಫ್ ಗಾಡ್ ಅಂತಕ್ಕಂಥದ್ದು ಸಂತ ಅಗಸ್ಟೈನ್ ಅವರು ಬರೆದಂಥ ಕೃತಿ. ಈ ಕೃತಿ ಏನಂತ ಹೇಳಿದ್ರೆ ಪ್ರಪಂಚದಲ್ಲಿ ಇರತಕ್ಕಂಥ ಅನೇಕ ಪ್ರಮುಖ ಕೃತಿಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ಹೇಳಬಹುದು. ಹಾಗಾದ್ರೆ ಅಗಸ್ಟೈನ್ ಅವರ ಪ್ರಕಾರ ಇರತಕ್ಕಂಥ ವ್ಯಾಖ್ಯೆ ಯಾವಾದ್ರಿ ಅಂಥೇಳಿ ವ್ಯಾಖ್ಯೆಯ ವಿಚಾರಕ್ಕೆ ಬಂದ್ರೆ ನೋಡ್ರಿ, ಬಹಳ ಚಂದ ಹೇಳ್ಯಾರ. ಅಗದಿ ಆಡು ಭಾಷೆ ಒಳಗೆ ಹೇಳೋದಂಗೆ ಮಾಡಿಬಿಟ್ಟಾರೆ ಸಂತ ಅಗಸ್ಟೈನ್ ಅವರು. ಅಗದಿ ಸರಳವಾಗಿ ಒಮ್ಮೆ ವ್ಯಾಖ್ಯೆ ಓದ್ಬಿಟ್ರೆ ಎಲ್ರಿಗೂ ಸರಳವಾಗಿ ತಿಳಿದಿರ್ಬೇಕು. ನೋಡ್ರಿ, ಹಂಗಾದ್ರೆ ಏನಾದ್ರೆ ಸಂತ ಅಗಸ್ಟೈನ್ ಅವರ ವ್ಯಾಖ್ಯೆ ಇತಿಹಾಸ ಕೊಟ್ಟಿದ್ದು ಅಂತ ಹೇಳಿದ್ರೆ, ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕತೆ. ನೋಡ್ರಿ, ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯೇ ಇತಿಹಾಸ. ಮತ್ತೇನು ಹೇಳ್ಯಾರಿ? ಅಷ್ಟಕ್ಕೆ ಬಿಟ್ಟಿಲ್ಲ ಅವರು. ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ ಅಂತ ಹೇಳ್ಯಾರ. ಇಲ್ಲಿ ದೇವರು ಮತ್ತು ಸೈತಾನ ಅಂದಾಗ ದೇವರು ಮತ್ತು ಸೈತಾನ ಜಗಳ ಮಾಡ್ತಾವನ್ರಿ, ಹೋರಾಟ ಮಾಡ್ತಾವನ್ರಿ ಅಂತ ನೀವು ಅನ್ಕೋಬಹುದು. ಇಲ್ಲಿ ದೇವರು ಅಂದ್ರೆ ಯಾವ ದೇವರು ಇಲ್ಲ, ದೇವರು ನಿಮ್ಮೊಳಗೆ ಅದಾನ. ಹಂಗಾದ್ರೆ ದೇವರು ಅಂದ್ರೆ ಒಳ್ಳೆಯವರು, ಸೈತಾನರು ಅಂದ್ರೆ ಕೆಟ್ಟವರು ಅಂತ ಅರ್ಥ. ಅದನ್ನೇ ಇನ್ನಷ್ಟು ಶುದ್ಧ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದ್ರೆ ಶಿಷ್ಟರು ಮತ್ತು ದುಷ್ಟರು ಅಂತ ಕರಿತೀವಿ. ಒಳ್ಳೆಯವರಿಗೆ ಶಿಷ್ಟರು ಅಂತ ಕರಿತೀವಿ, ಕೆಟ್ಟವರಿಗೆ ದುಷ್ಟರು ಅಂತ ಕರಿತೀವಿ. ಅಂದ್ರೆ ಶಿಷ್ಟರು
ದುಷ್ಟರ ಮೇಲೆ ಸಾಧಿಸುವ ವಿಜಯದಲ್ಲಿ ಅಂದರೆ ಗೆಲುವಿನಲ್ಲಿ ಇದು ಅಂತ್ಯಗೊಳ್ತದ. ಪರ್ಯಾವಸಾನ ಅವಸಾನ ಅಂದರೆ ಅಂತ್ಯಗೊಳ್ಳು ಅಂತೇಳಿ. ಇತಿಹಾಸವು ಶಿಷ್ಟರ ಮತ್ತು ದುಷ್ಟರ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ಶಿಷ್ಟರು ದುಷ್ಟರ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನ ಏನಂತ ಹೇಳಿದ್ರೆ ಇವರು ಹೇಳ್ತಾರೆ. ಯಾರು? ಸಂತ ಅಗಸ್ಟೈನ್ ಅವರು ತಮ್ಮ ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಇವರು ಮಧ್ಯಯುಗದಲ್ಲಿ ಇರತಕ್ಕಂಥ ಚರ್ಚಿನ ಮುಖ್ಯಸ್ಥ, ಆಗಿನ ಚರ್ಚಿನ ಇತಿಹಾಸಕಾರನು ಹೌದು. ಈತ ಸಂತ ಅಗಸ್ಟೈನ್ ಕೂಡ ಇತಿಹಾಸಕ್ಕೆ ಸಂಬಂಧಿಸಿದಂಥ ಅನೇಕ ಬರವಣಿಗೆಗಳನ್ನು ಬರೆದಿದ್ದಾರೆ. ತಮ್ಮ ಬರವಣಿಗೆಯಲ್ಲಿ ಧರ್ಮಕ್ಕೆ ಮತ್ತು ಜಾತ್ಯತೀತತೆ ಎರಡಕ್ಕೂ ಕೂಡ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಜಾತ್ಯತೀತತೆ ಮತ್ತು ಧರ್ಮಕ್ಕೆ ಎರಡಕ್ಕೂ ಆದ್ಯತೆಯನ್ನು ಕೊಟ್ಟು ಆ ಎರಡಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟು ಅವರು ತಮ್ಮ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಇತಿಹಾಸದ ಬರವಣಿಗೆಯಲ್ಲಿ ಇತಿಹಾಸದ ವ್ಯಾಖ್ಯೆಗೆ ಏನಂತ ಹೇಳಿದ್ರೆ ಅವರು ಪವಾಡಗಳಿಗೆ ಮತ್ತು ಸಂತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾರೆ. ಯಾಕಂದರೆ ಅವರು ಕೂಡ ಅವರು ಸಂತರಾಗಿರೋದ್ರಿಂದ ಅವರು ಈ ರೀತಿಯಾಗಿ ಆದ್ಯತೆಯನ್ನು ಕೊಟ್ಟು ಅವರು ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಇನ್ನು ಏನಂತ ಹೇಳಿದ್ರೆ ಮತ್ತೊಂದು ಮಾತು ಹೇಳ್ತಾರೆ. ಇತಿಹಾಸ ಅಂದರೆ ಸುಮ್ಮನೆ ಅಲ್ಲದು, ಅದು ದೇವರು ತಾನೇ ಆಗುವುದು, ಅದು ದೇವರಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತದ ಅಂತಕ್ಕಂಥ ಮಾತನ್ನು ಅವರು ನಂಬಿದ್ರು. ಹೀಗಾಗಿ ಏನಂತ ಹೇಳಿದ್ರೆ ಅವರು ಇಲ್ಲಿ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯೇ ಇತಿಹಾಸ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ನಿಮ್ಗೆ ಇದೀಗ ತಾನೇ ಹೇಳಿದಂತೆ ಈ ಯಾಕೆ ಇವರು ಸಂತರು ಹೇಳಬೇಕಾಗಿ ಬಂತಂತ ಹೇಳಿದ್ರೆ ಮಧ್ಯಕಾಲೀನದೊಳಗೆ ಚರ್ಚಾಡಳಿತ ಇತ್ತು ದೀರ್ಘಕಾಲದವರೆಗೆ. ಸರಿಸುಮಾರು 6ನೇ ಶತಮಾನದ ನಂತರ ಏನಂತ ಹೇಳಿದ್ರೆ ಮಧ್ಯಯುಗದ ಅವಧಿ ಆರಂಭದೊಳಗೆ ಏನಂತ ಹೇಳಿದ್ರೆ ಚರ್ಚಾಡಳಿತ ಆರಂಭಿತು. ಏನ್ರಿ ನಂತರ 7ನೇ ಶತಮಾನದ ನಂತರ ಏನಂತ ಹೇಳಿದ್ರೆ ಮತ್ತೆ ಚರ್ಚಾಡಳಿತ ಅಂತ್ಯಗೊಳ್ಳುವಂಥ ಒಂದು ಸಂದರ್ಭ ಬರ್ತದೆ. ಆವಾಗ ಅನೇಕ ಶತಮಾನಗಳ ಕಾಲ ಏನಂದ್ರೆ ಪಾದ್ರಿಗಳ ಪೋಪರ ಆಡಳಿತ ವ್ಯಾಪ್ತಿಯಲ್ಲಿ ಅವರ ದೃಷ್ಟಿಯಲ್ಲಿ ಆಡಳಿತ ವ್ಯವಸ್ಥೆ ಇತ್ತು. ಹೀಗಾಗಿ ಏನಂತ ಹೇಳಿದ್ರೆ ಅವರು ಜಾತ್ಯತೀತತೆ ಮತ್ತು ಧಾರ್ಮಿಕ ಎರಡೂ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೂ ಆದ್ಯತೆಯನ್ನು ಕೊಟ್ಟು ಏನಂತ ಹೇಳಿದ್ರೆ ಜೊತೆಗೆ ಚರ್ಚಿನ ಸಾಧನೆ, ಆಡಳಿತದ ಸಾಧನೆ ಬಗ್ಗೆ ಕೂಡ ಅವರು ಹೇಳ್ಕೊಳ್ಳುವಲ್ಲಿ, ಅದನ್ನು ಕೂಡ ಜನಪ್ರಿಯತೆಗೊಳಿಸುವಲ್ಲಿ ಏನಂತ ಹೇಳಿದ್ರೆ ಈ ಒಂದು ಜಾತ್ಯತೀತತೆ ಮತ್ತು ಧಾರ್ಮಿಕ ಅಂಶವನ್ನು ಎರಡನ್ನೂ ಒಳಗೊಂಡು ಅವರು ತಮ್ಮ ವ್ಯಾಖ್ಯೆಯನ್ನು ನೀಡುವುದರ ಮೂಲಕ ಇತಿಹಾಸಕ್ಕೆ ಅವರು ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಬಹುದು. ಇನ್ನು ನೆಕ್ಸ್ಟ್ ಮೂರನೇದಾಗಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಎಂಬುವರು ಬರ್ತಾರೆ. ಕಾರ್ಲ್ ಮಾರ್ಕ್ಸ್ ಎಂಬುವರು ಕೂಡ ಏನಂತ ಹೇಳಿದ್ರೆ ಇತಿಹಾಸಕ್ಕೆ ತಮ್ಮದೇ ಆದಂಥ ವಿಶೇಷ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಇವರು ಕಾರ್ಲ್ ಮಾರ್ಕ್ಸ್ ಅವರು ಯಾವ ಅವಧಿಯೊಳಗಿದ್ರಿ ಅಂತ ಕೇಳಿದ್ರೆ 1818ರಿಂದ 1883ರವರೆಗೆ, ಸಾಮಾನ್ಯ ಶಕೆ 1818ರಿಂದ 1883ರವರೆಗೆ ಇದ್ದಂಥ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. ಈತ ಜರ್ಮನ್ ದೇಶದವರು ಆಗಿರೋದ್ರಿಂದ ಇವರನ್ನ ಏನಂತ ಹೇಳಿದ್ರೆ ಜರ್ಮನ್ ತತ್ವಜ್ಞಾನಿ ಅಂತ ಕೂಡ ಕರಿತೀವಿ, ಖ್ಯಾತ ಅರ್ಥಶಾಸ್ತ್ರಜ್ಞರು ಅಂತ ಕೂಡ ಕರಿತೀವಿ, ಸಮಾಜಶಾಸ್ತ್ರಜ್ಞರು ಅಂತ ಕೂಡ ಕರಿತೀವಿ, ಇತಿಹಾಸಕಾರರ ಅಂತ ಕೂಡ ಕರಿತೀವಿ, ಪತ್ರಕರ್ತ ಅಂತ ಕೂಡ ಕರಿತೀವಿ, ಕ್ರಾಂತಿಕಾರಿ ಸಮಾಜವಾದಿ ಕೂಡ ಅಂತ ಕರಿತೀವಿ. ಇಷ್ಟೆಲ್ಲ ಮುಖಗಳಿಂದ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ನಾವು ಕರಿತೀವಿ ಅಥವಾ ಸಂಬೋಧನೆ ಮಾಡ್ತೀವಿ ಅಂಥೇಳಿ ಹೇಳ್ಬೋದು. ನೋಡ್ರಿ, ಸಮಾಜ ವಿಜ್ಞಾನಗಳು ಮತ್ತು ಏನಾದರೂ ಸಮಾಜವಾದಿಗಳ ಚಳವಳಿ ಇದ್ವಲ್ಲ, ಹಿಂದಿನ ಅವಧಿಯಲ್ಲಿ ನಡೆದಂಥ ಸಮಾಜ ವಿಜ್ಞಾನ ಚಳವಳಿ, ಸಮಾಜವಾದಿಗಳ ಚಳವಳಿ, ಅವುಗಳ ಬೆಳವಣಿಗೆಯಲ್ಲಿ ಇವರು ಕೊಟ್ಟಂಥ ವ್ಯಾಖ್ಯೆಗಳೇ ಬಹು ಪ್ರಮುಖ ಪಾತ್ರವನ್ನು ವಹಿಸಿದಾವೆ. ನೋಡ್ರಿ, ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಅವರಿಗೆ ಇತಿಹಾಸದೊಳಗೆ ಒಬ್ಬ ಖ್ಯಾತ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ಪಡ್ಕೊಂಡು ನಾವು ತಿಳಿದುಕೊಂಡಿದ್ದೀವಿ. ಇತಿಹಾಸದೊಳಗೆ ಇವರೊಬ್ಬರು ಖ್ಯಾತ ಅರ್ಥಶಾಸ್ತ್ರಜ್ಞರು ಅಂತೇಳಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇತಿಹಾಸಕ್ಕೆ ಎಲ್ಲರೂ ವ್ಯಾಖ್ಯೆ ಕೊಟ್ಟರೆ ಇವರು ಆರ್ಥಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇತಿಹಾಸಕ್ಕೆ ವ್ಯಾಖ್ಯೆಯನ್ನು ಕೊಟ್ಟರು. ಹಾಗಾದ್ರೆ ಹೆರೋಡೋಟಸ್ ರವರ ಪ್ರಕಾರ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಏನಂತ ಹೇಳಿದ್ರೆ ಇತಿಹಾಸದ ವ್ಯಾಖ್ಯೆ ಯಾವುದು ಅಂತ ಹೇಳಿದ್ರೆ ನೋಡ್ರಿ, ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಯಾವುದು ಅಂತ ಹೇಳಿದ್ರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ನೋಡ್ರಿ, ಇತಿಹಾಸ ಅಂದ್ರೆ ಭಾರಿ ಈಸಿ, ಅಗದಿ ಶಾರ್ಟ್ಕಟ್ ಆಗಿ ಇವರು ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸಕ್ಕೆ ವ್ಯಾಖ್ಯೆಯನ್ನು ಕೊಟ್ಟಾರೆ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂಥೇಳಿ ಈ ರೀತಿ ಅವರು ತಮ್ಮ ವ್ಯಾಖ್ಯೆಯನ್ನು ಕೊಟ್ಟಾರೆ. ಕಾರ್ಲ್ ಮಾರ್ಕ್ಸ್ ಏನಂತ ಹೇಳಿದ್ರೆ ಈ ವ್ಯಾಖ್ಯೆದೊಳಗೆ ಉಳ್ಳವರು ಮತ್ತು ಇಲ್ಲವರ ನಡುವಿನ ಸಂಘರ್ಷದ ಕಥೆಗೆ ಅಥವಾ ಸಂಘರ್ಷಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಈ ವ್ಯಾಖ್ಯೆಯನ್ನು ನೀಡ್ಯಾರ. ಇಲ್ಲಿ ಉಳ್ಳವರು ಅಂದರೆ ಯಾರು, ಇಲ್ಲದವರು ಯಾರು ಅಂತ ಹೇಳಿದ್ರೆ ಎಲ್ಲರಿಗೂ
ಸಹಜವಾಗಿ ಗೊತ್ತಾಗಿರ್ತದ. ಆದರೂ ಕೂಡ ಯಾರಿಗೆ ಗೊತ್ತಾಗಿಲ್ಲ ಅಂತ ಕೊಡ್ರಿ. ಉಳ್ಳವರು ಅಂದರೆ ಇಲ್ಲಿ ಶ್ರೀಮಂತರು, ಇಲ್ಲದವರು ಅಂತ ಹೇಳಿದ್ರೆ ಇಲ್ಲಿ ಬಡವರು ಅಂತ ಅರ್ಥ. ಬಡವರು, ಶ್ರೀಮಂತರು ಮತ್ತು ಬಡವರು ನಡುವರ್ಗ ನಿರಂತರ ಸಂಘರ್ಷ ನಡೆದಿರ್ತಾನೆ ಇರ್ತದ ಅನ್ನುವಂಥ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಇವರು ಒಂದು ಈ ವ್ಯಾಖ್ಯೆಯನ್ನು ಕೊಟ್ಟಾರ. ನೋಡ್ರಿ, ಇಲ್ಲಿ ಶ್ರೀಮಂತರು ಮತ್ತು ಬಡವರು ಅಂದರೆ ಉಳ್ಳವರು ಮತ್ತು ಇಲ್ಲದವರು ಅಂತೇಳಿ, ಇಲ್ಲಂದ್ರೆ ಮತ್ತೆ ಬೇರೆ ಹೆಸರಲ್ಲಿ ಕರಿಬೇಕು. ಶೋಷಿತರು ಮತ್ತು ಶೋಷಿಸಲ್ಪಡುವವರು, ಶೋಷಿತರು ಶೋಷಣೆ ಮಾಡುವವರು, ಶೋಷಣೆಗೊಳಪಡುವವರು, ಈ ರೀತಿಯಾಗಿ ಕೂಡ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಶೋಷಿತರು ಮತ್ತು ಶೋಷಿಸಲ್ಪಡೋದ್ರಿಂದ ಏನಂತ ಹೇಳಿದ್ರೆ ಇಬ್ಬರು ನಡುವರ್ಗ ನಿರಂತರ ಸಂಘರ್ಷ ನಡೀತಾನೆ ಇರ್ತದ ಅನ್ನುವಂಥ ವಾದ ಕಾರ್ಲ್ ಮಾರ್ಕ್ಸ್ದವ್ರದ್ದು ಆಗಿರ್ತದೆ. ಹೀಗಾಗಿ ಅವರು ಏನಂತ ಹೇಳಿದ್ರೆ ಈ ಆರ್ಥಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಏನಂತ ಹೇಳಿದ್ರೆ ಈ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆ ಅಂತ ಹೇಳಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಅವರು ವ್ಯಾಖ್ಯೆಯನ್ನು ಏನಂತ ಹೇಳಿದ್ರೆ ಕೊಟ್ಟಾರ. ಹಂಗಾದ್ರೆ ಈ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಏನಂತ ಹೇಳಿದ್ರೆ ವ್ಯಾಖ್ಯೆ ನೋಡಿದ್ವಿ. ಈಗ ಕಾರ್ಲ್ ಮಾರ್ಕ್ಸ್ ರವರ ಏನಂತ ಹೇಳಿದ್ರೆ ಕೃತಿಗಳು ಯಾವುವು ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ಕಾರ್ಲ್ ಮಾರ್ಕ್ಸ್ ಅವರ ಎರಡು ಪ್ರಸಿದ್ಧ ಕೃತಿಗಳು ಯಾವುವು ಅಂತ ಹೇಳಿದ್ರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳಿ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂಥದ್ದು ಏನಂತ ಹೇಳಿದ್ರೆ ಈ ಕಾರ್ಲ್ ಮಾರ್ಕ್ಸರ ಎರಡು ಪ್ರಸಿದ್ಧ ಕೃತಿಗಳು ಅಂತ ಹೇಳಿ ನಾವು ಹೇಳಬಹುದು. ಇನ್ನು ನಾಲ್ಕನೆಯದಾಗಿ ಯಾರು ಏನಂತ ಹೇಳಿದ್ರೆ ಇತಿಹಾಸಕ್ಕೆ ವ್ಯಾಖ್ಯಾನ ಕೊಟ್ಟವರು ಯಾರು ನಾಲ್ಕನೇದವರು ಅಂತ ಹೇಳಿದ್ರೆ ಜೆ.ಬಿ. ಬ್ಯೂರಿ ಎಂಬುವವರು. ನೋಡ್ರಿ, ಜೆ.ಬಿ. ಬ್ಯೂರಿ ಎಂಬುವರು ಏನಂತ ಹೇಳಿದ್ರೆ ಇತಿಹಾಸಕ್ಕೆ ವ್ಯಾಖ್ಯೆಗಳನ್ನು ಕೊಟ್ಟವರಲ್ಲಿ ಇವರು ನಾಲ್ಕನೇದವರು. ಇವ್ರ ಕಾಲಾವಧಿ ಸಾಮಾನ್ಯ ಶಕೆ 1861ರಿಂದ 1927. ನೋಡ್ರಿ, ಸಾಮಾನ್ಯ ಶಕೆ 1861ರಿಂದ 1927. ಇವರು ಐರಿಷ್ ದೇಶದವ್ರಿ, ಐರ್ಲ್ಯಾಂಡ್ ಅಂತ ಕರಿತೀವಲ್ಲ, ಅಲ್ಲಿಯವರು ಖ್ಯಾತ ವಿದ್ವಾಂಸರು. ಇವರು ಕೂಡ ಕೆಂಬ್ರಿಡ್ಜ್ ವಿಶ್ವವಿದ್ಯಾಲಯದೊಳಗೆ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು. ಏನ್ರಿ, ಯಾರು? ಜೆ.ಬಿ. ಬ್ಯೂರಿಯವರು ಕೆಂಬ್ರಿಡ್ಜ್ ವಿಶ್ವವಿದ್ಯಾಲಯದೊಳಗೆ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು. ಹಂಗಾದ್ರೆ ಇವರು ಜೆ.ಬಿ. ಬ್ಯೂರಿಯವರ ಪ್ರಕಾರ ಇತಿಹಾಸಕ್ಕೆ ನೀಡಿದಂತಹ ವ್ಯಾಖ್ಯೆ ಯಾವುದು ಅಂತ ಹೇಳಿದ್ರೆ ನೋಡ್ರಿ, ಈ ರೀತಿಯಾಗಿ ಹೇಳ್ತಾರ ಜೆ.ಬಿ. ಬ್ಯೂರಿಯವರು. ಇತಿಹಾಸವು ಒಂದು ವಿಜ್ಞಾನ ಅಂತ ಹೇಳ್ತಾರ. ಇತಿಹಾಸವು ಒಂದು ವಿಜ್ಞಾನ ಮತ್ತು ಮುಂದುವರೆದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ತಾರೆ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂದ್ರೆ ಇದು ಒಂದು ವಿಜ್ಞಾನನೇ, ವಿಜ್ಞಾನಕ್ಕಿಂತ ಹೆಚ್ಚಿಗೂ ಅಲ್ಲ ಕಡಿಮೆ ಅಲ್ಲ, ಇದು ಒಂದು ವಿಜ್ಞಾನ ಅಂತ ಹೇಳ್ತಾರೆ. ನಾವು ನೀವುಗಳೆಲ್ಲ ಏನಂತ ಹೇಳ್ತಿದ್ದು ಒಂದು ಕಲೆ ಅಂತ ಹೇಳ್ತಿದ್ದೀವಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇತಿಹಾಸ ಒಂದು ವಿಜ್ಞಾನ, ಇದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರ. ಯಾಕೆ ಈ ಮಾತನ್ನು ಹೇಳಿದ್ರು ಅವರು? ಜೆ.ಬಿ. ಬ್ಯೂರಿಯವರು ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತ ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೊಂದು ಅವರು ಈ ಒಂದು ಮಾತನ್ನು ಈ ರೀತಿಯಾಗಿ ಹೇಳ್ತಾರ. ಅವರು ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಇತಿಹಾಸಕಾರನು ವಿಜ್ಞಾನಿಯ ಹಾಗೆ ಕಾರ್ಯನಿರ್ವಹಿಸಬೇಕಂತ ಹೇಳ್ತಾರೆ. ವಿಜ್ಞಾನಿಯಾಗಿ, ಬರೀ ಇತಿಹಾಸಕಾರ ಅಂತೇಳಿ ತಮ್ಮದ ಒಂದಿಷ್ಟು ಏನಾರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ, ವಿಜ್ಞಾನಿಯಾಗಿ. ಯಾಕಂದ್ರೆ ಇಲ್ಲಿ ವಿಜ್ಞಾನಿಗಳು ನೋಡ್ರಿ ಬಹಳ ಅದನ್ನ ಸತ್ಯಾಸತ್ಯತೆಯನ್ನು ಕಂಡುಹಿಡಿಬೇಕಾಗಿದ್ರೆ ಅದನ್ನು ಬಹು ರೀತಿಯಲ್ಲಿ ಪ್ರಯೋಗಕ್ಕೊಳಪಡಿಸ್ತಾರೆ. ಯಾವುದೇ ಒಂದು ಅಂಶವನ್ನು ಕಂಡುಹಿಡಿಬೇಕಾಗಿದೆ. ಉದಾಹರಣೆಗೆ ಸದ್ಯಕ್ಕೆ ಈ ಕೋವಿಡ್ ಸಂದರ್ಭದಲ್ಲಿ ಇದಕ್ಕೆ ಏನಂತ ಹೇಳಿದ್ರೆ ಔಷಧಿ ಕಂಡುಹಿಡಿಬೇಕಲ್ಲ, ವ್ಯಾಕ್ಸಿನ್. ಇದನ್ನು ಕಂಡುಹಿಡಿಬೇಕಾಗಿದ್ರೆ ಈಗ ವರ್ಷಾನುಗಟ್ಟಲೆ ಆಯಿತು. ಸಾಕಷ್ಟು ದೇಶದಾದ್ಯಂತ, ಯಾಕೆ ಜಗತ್ತಿನಾದ್ಯಂತ ಬೇರೆ ಬೇರೆ ವಿಜ್ಞಾನಿಗಳು, ಖ್ಯಾತನಾಮ ವಿಜ್ಞಾನಿಗಳು ಏನಂತ ಹೇಳಿದ್ರೆ ಇದಕ್ಕೆ ಔಷಧಿ ಕಂಡುಹಿಡಿಯಲಿಕ್ಕೆ ನಿರಂತರವಾಗಿ ಈ ವರ್ಷಾನುಗಟ್ಟಲೆ ಆಯಿತು ಪ್ರಯೋಗ ಮಾಡ್ತಾನೆ ಇದ್ದಾರೆ. ಈಗ ಅದನ್ನ ಏನಂತ ಹೇಳಿದ್ರೆ ಔಷಧಿಯನ್ನು ಕೆಲವೊಂದು ಕಂಪನಿಗಳು ಈಗ ಕಂಡು ಹಿಡಿದಿದ್ದಾವೆ, ಇನ್ನೂ ಕೆಲವೊಂದಿಷ್ಟು ಅಂತಿಮ ಹಂತದಲ್ಲಿ ಕಂಡುಹಿಡಿಯುವಂಥ ಅಂತಿಮ ಹಂತದಲ್ಲಿ ಅದ. ಬಹುತೇಕ ಇನ್ನು ಈಗಿನ ಸಂದರ್ಭವನ್ನು ಗಮನಿಸಿದ್ರೆ ಜನವರಿಯಲ್ಲಿ ಎಲ್ಲರಿಗೂ ಕೂಡ ಕೊರೋನಾಕ್ಕೆ ಔಷಧಿ ಸಿಗ್ತದೆ. ಯಾಕೆ 1 ವರ್ಷ ಆಗಬೇಕಾಯಿತು ಅಂತ ಹೇಳಿದ್ರೆ ವಿಜ್ಞಾನಿ ಅದನ್ನು ಪ್ರಯೋಗ ಮಾಡಿ ಸತ್ಯಾಸತ್ಯತೆಯನ್ನು ಕಂಡುಹಿಡಿದು ಅದನ್ನು ಏನಂತ ಹೇಳಿ ಕಂಡುಹಿಡಿದಿದ್ದನ್ನೇ ಒಮ್ಮೆಲೆ ಬಿಡುಗಡೆ ಮಾಡಕ್ಕೆ ಬರುವುದಿಲ್ಲ. ಅದನ್ನು ಜಾಗತಿಕ ಆರೋಗ್ಯ ಸಂಸ್ಥೆಯಲ್ಲಿ ಕೂಡ ಅದನ್ನು ಪರಿಶೀಲನೆ ಒಳಪಟ್ಟು ಒಪ್ಪಿಗೆ ಸಿಗಬೇಕಾಗ್ತದೆ. ಅದನ್ನು ಏನಂತ ವಿವಿಧ ಹಂತಗಳಲ್ಲಿ ಪರಿಶೀಲನೆ ಮಾಡಿ ನೋಡಬೇಕಾಗ್ತದೆ. ಅಂದಾಗ ಮಾತ್ರ ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತದೆ. ಹಂಗೆ ಇವರು ಕೂಡ ಏನು ಹೇಳ್ತಾರೆ ಅಂತ ಹೇಳಿದ್ರೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಣೆ ಏನಾದ್ರು ನಮ್ಗೆ ಕಂಡು ಬಂತಂದ್ರೆ ನಾವು ಇದಾಗ್ತಾರೆ ಅಂತೇಳಿ ಅದ್ರ ಬಗ್ಗೆ ನಮ್ಮದೇ ಆದಂಥ ಒಂದು ಅಭಿಪ್ರಾಯಕ್ಕೆ ಸಡನ್ನಾಗಿ ವ್ಯಕ್ತಪಡಿಸೋದಲ್ಲ. ಅದನ್ನು ವಿಜ್ಞಾನಿಯಾಗಿ ಅಂದರೆ ಅದಕ್ಕೆ ನಾವು ಓರೆಗಲ್ಲಿಗೆ ಹಚ್ಚಬೇಕು, ಅದನ್ನು ಪರೀಕ್ಷೆಗೊಳಪಡಿಸಬೇಕು, ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಬೇಕು. ಇತಿಹಾಸದ ಉದ್ದೇಶ ಸತ್ಯದ ಅನ್ವೇಷಣೆ ಮಾಡುವುದೇ ಆಗಿರ್ತದೆ. ಹೀಗಾಗಿ
ಪ್ರತಿಯೊಬ್ಬ ಇತಿಹಾಸಕಾರನು ಏನು ಮಾಡಬೇಕು, ವಿಜ್ಞಾನಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾರೆ. ನಿರ್ದಿಷ್ಟ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ನಿರ್ದಿಷ್ಟ ಅಂಕಿಅಂಶಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಏನು ಮಾಡಬೇಕು ಇತಿಹಾಸಕಾರ, ಸಿಕ್ಕಿರ್ತಕ್ಕಂಥ ಮೂಲಾಧಾರಗಳನ್ನು ಏನದಲ್ಲ ವಸ್ತುಗಳನ್ನು, ಅವುಗಳನ್ನು ಸಿಕ್ಕಿರ್ತಕ್ಕಂಥ ವಿಷಯವನ್ನು ಅತ್ಯಂತ ವಿಮರ್ಶೆಗೊಳಪಡಿಸಿ ಮೌಲ್ಯಮಾಪನ ಮಾಡಬೇಕು. ಮಾಡಿ ಏನಂತ ಹೇಳಿದ್ರೆ ಯಾವುದೇ ಪೂರ್ವಾಗ್ರಹತೆಯನ್ನು ಇಟ್ಕೊಳ್ಳದೆ ಸತ್ಯವನ್ನು ಹೊರಗೆ ತರಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಅವರು, ಇದು ಕೂಡ ಒಂದು ವಿಜ್ಞಾನ ಇದ್ದಂಗೆ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ಅದಕ್ಕೆ ಎಲ್ಲ ಇತಿಹಾಸಕಾರರು ಕೂಡ ವಿಜ್ಞಾನಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮುಂದುವರೆದು ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಸೃಷ್ಟಿಯಾಗ್ತದೆ. ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಬೇಕಾದಂತ ಆದಾಗ ಅವು ಸೂತ್ರಗಳಿರ್ತಾವೆ ವಿಜ್ಞಾನಿಗಳಿಗೆ. ಅವು ಯಾವ್ಯಾವ ಕೆಮಿಕಲ್ಸ್ ಏನೇನು ಮಿಕ್ಸ್ ಮಾಡಿದ್ರೆ ಏನೇನು ಕಂಡು ಹಿಡಿಬೋದು, ಅವ್ರಿಗೆಲ್ಲ ಅವ್ರದ್ದೇ ಆದಂಥ ಮೆಥಡ್ ಇರ್ತದೆ. ಮತ್ತು ಇಲ್ಲಿ ಇತಿಹಾಸದೊಳಗೆ ವಿಜ್ಞಾನಿ ಜೊತೆ ಕೆಲಸ ಮಾಡೋಕ್ಕೆ ಹೆಂಗೆ ಸಾಧ್ಯ ಅದ, ಪ್ರಯೋಗ ಮಾಡಕ್ಕೆ ಬರ್ತದೇನು, ಬರಂಗಿಲ್ಲ. ಇತಿಹಾಸದೊಳಗೆ ಅವಲೋಕನ ಸಾಧ್ಯತೆನು ಮತ್ತೊಮ್ಮೆ ಹಿಂದಕ್ಕೆ ನಡೆದಂಥ ಒಂದು ಘಟನೆ ಯಾವುದಾದ್ರು, ಇವತ್ತು ಮೊದಲ ಜಾಗತಿಕ ಯುದ್ಧ ಆಗಲಿ, ಎರಡನೇ ಜಾಗತಿಕ ಯುದ್ಧ ಆಗಲಿ, ಅಥವಾ ವಿಜಯನಗರ ಸಾಮ್ರಾಜ್ಯದ ಸ್ಟೋರಿ ಆಗಲಿ, ನಾವು ಆ ರೀತಿಯಾಗಿ ಏನಂತ ಹೇಳಿದ್ರೆ ಹಿಂದಿನ ಘಟನಾವಳಿ ಸೇಮ್ ಸೃಷ್ಟಿ ಮಾಡಿ ಅದು ಹ್ಯಾಂಗೆ ನಡೆದಿತ್ತು ಅನ್ನೋದನ್ನು ನಾವು ಹೆಂಗೆ ಸಿನಿಮಾ ಕುಂತು ನೋಡ್ತೀವಿ. ಒಂದು ಕಡೆ ಕುಂತು ಹೆಂಗೆ ಏನಾರ ನೋಡಿ ಅವಲೋಕನ ಮಾಡಿ ಇದನ್ನು ಹಿಂಗೆ ಅಂತೇಳಿ ಕಂಡುಹಿಡಲಿಕ್ಕೆ ಸಾಧ್ಯದೇನು, ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಇಲ್ಲಿ ಇತಿಹಾಸದೊಳಗೆ ಅವಲೋಕನೂ ಸಾಧ್ಯ ಇಲ್ಲ, ಪ್ರಯೋಗ ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಪ್ರಯೋಗ ಮಾಡಿ ನೋಡಕ್ಕೆ ಬರೋದಿಲ್ಲ. ಅದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತು ಇತಿಹಾಸದ ಘಟನಾವಳಿನೇ ಮತ್ತೊಮ್ಮೆ ಸೃಷ್ಟಿ ಮಾಡಬೇಕೇನ್ರಿ, ಮಾಡ್ಯಾರ ನೋಡಬೇಕ್ರಿ ಅಂದ್ರೆ ಸಾಧ್ಯ ಏನು, ಅವ್ರು ಆಗಿ ಹೋಗಿದ್ದಾರೆ, ಅವರಂತೆ ತರಕ್ಕಾಗಲ್ಲ ಅಥವಾ ಅವರಂತೆ ನಡ್ಸಕ್ಕಾಗಲ್ಲ, ಏನು ಅವರಂತೆ ನಡ್ಸಕ್ಕೂ ಆಗಲ್ಲ. ಅಂಥ ಘಟನಾವಳಿಗಳನ್ನ ಪುನರ್ನಿರ್ಮಾಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಏನು ಮತ್ತೆ ಅಭಿಪ್ರಾಯಕ್ಕೆ ಬರ್ತಾರೆ ಏನ್ರಿ, JB Bury ಅವರು ಮತ್ತೇನು ಅಭಿಪ್ರಾಯಕ್ಕೆ ಬರ್ತಾರ ಅಂತ ಹೇಳಿದ್ರೆ ನೋಡ್ರಿ, ಅವರೇ ಏನಂತಾರೆ ಅಂತ ಹೇಳಿದ್ರೆ, ಇದು ಪರಿಶುದ್ಧ ವಿಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಇದು ಪರಿಶುದ್ಧ ವಿಜ್ಞಾನ ಅಲ್ಲ, ಇದು ಏನಂತ ಹೇಳಿದ್ರೆ ಇದು ಒಂದು ಕಲೆ, ಇದೊಂದು ಪ್ರಾಚೀನ ಕಲೆ. ಇತಿಹಾಸ ಅನ್ನೋದು ಪ್ರಾಚೀನ ಕಲೆ, ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷೆ ಅಂತ ಹೇಳ್ತಾರೆ. ಇತಿಹಾಸ ಅಂದ್ರೆ ಇದೊಂದು ಪ್ರಾಚೀನ ಕಲೆ, ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ನೋಡ್ರಿ, ಇತಿಹಾಸಕಾರ ಏನಂತ ಹೇಳಿದ್ರೆ ವಿಷಯವನ್ನು ಪ್ರಸ್ತುತಪಡಿಸುವಾಗ, ಯಾವುದೇ ವಿಷಯವನ್ನು ಪ್ರಸ್ತುತಪಡಿಸುವಾಗ ತನ್ನ ಸಂಪೂರ್ಣ ಪ್ರತಿಭೆಯನ್ನು ಬಳಕೆ ಮಾಡಿಕೊಳ್ಬೇಕು ಮತ್ತು ಅದನ್ನು ಕ್ರಿಯಾತ್ಮಕ ರೀತಿಯಲ್ಲಿ ಬಳಸಿಕೊಳ್ಬೇಕು. ತನ್ನ ಪ್ರತಿಭೆಯನ್ನು ಬಳಸಿಕೊಂಡು ಇತಿಹಾಸದಲ್ಲಿ ಅಡಗಿರ್ತಕ್ಕಂಥ ಅಥವಾ ಯಾವುದೇ ವಿಷಯ ವಸ್ತುವಿನಲ್ಲಿ ಅಡಗಿರ್ತಕ್ಕಂಥ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂಥೇಳಿ ಒಟ್ಟಾರೆ ಇವರು JB Bury ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇವರು ಒಟ್ಟು ವಿಜ್ಞಾನಿಯಾಗಿ ಅಂದ್ರೆ ವಿಜ್ಞಾನಿ ಹೆಂಗೆ ಅದರ ಸತ್ಯಾಂಶವನ್ನು ಹೊರಗೆ ತರಲಿಕ್ಕೆ ಏನಂತ ಹೇಳಿದ್ರೆ ಹಲವು ಮುಖಗಳಿಂದ ಅದನ್ನು ಪ್ರಯೋಗಕ್ಕೆ ಒಳಪಡಿಸ್ತಾರೆ ಯಾವುದೇ ಒಂದು ವಿಷಯ ವಸ್ತು. ಆ ರೀತಿ ಏನಂತ ಹೇಳಿದ್ರೆ ಇತಿಹಾಸಕಾರರು ಕೂಡ ಆ ರೀತಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಐದನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಅರ್ನಾಲ್ಡ್ ಟೈನ್ಬಿ ಎಂಬುವರು ಇವರು ಕೂಡ ಏನಂತ ಹೇಳಿದ್ರೆ ಸಾಮಾನ್ಯಕ್ಕೆ 1889ರಿಂದ 1975 ಕಾಲಾವಧಿಯೊಳಗಿದ್ದವರು. ಇವ್ರ ಕಾಲಾವಧಿ 1889ರಿಂದ 1975. ನೋಡ್ರಿ, ಇವರು ಯಾವ ದೇಶದವರು ಅಂತ ಹೇಳಿದ್ರೆ, ಇವರು ಅರ್ನಾಲ್ಡ್ ಟೈನ್ಬಿ ಅವರು ಒಬ್ಬ ಬ್ರಿಟಿಷ್ ಇತಿಹಾಸಕಾರ. ಇವರು ಕೂಡ ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ಯಾರಿ. ಇವರು ಕೂಡ ಅರ್ನಾಲ್ಡ್ ಟೈನ್ಬಿ ಅವರು ಕೂಡ ಏನಂತ ಹೇಳಿದ್ರೆ ಬ್ರಿಟಿಷ್ ಇತಿಹಾಸಕಾರರು, ಲಂಡನ್ ವಿಶ್ವವಿದ್ಯಾಲಯದೊಳಗೆ ಇತಿಹಾಸದ ಪ್ರಾಧ್ಯಾಪಕರಾಗಿ ಇವರು ಏನಂತ ಹೇಳಿದ್ರೆ ಕಾರ್ಯನಿರ್ವಹಣೆ ಮಾಡಿದಂಥ ವ್ಯಕ್ತಿ. ಇವರು ಧರ್ಮದ ಕುರಿತಾಗಿ ಮತ್ತು ಧಾರ್ಮಿಕ ಇತಿಹಾಸದ ಕುರಿತಾಗಿ ಏನಂತ ಹೇಳಿದ್ರೆ ಅನೇಕ ಕೃತಿಗಳನ್ನು ಇವರು ಬರ್ತಾರೆ. ಇವರು ಬರೆದಂತಹ ಕೃತಿ ಒಳಗೆ, ಅರ್ನಾಲ್ಡ್ ಟೈನ್ಬಿ ಅವರು ಬರೆದಂತಹ ಕೃತಿ ಒಳಗೆ ಪ್ರಸಿದ್ಧ ಕೃತಿ ಯಾವುದು ಅಂತ ಹೇಳಿದ್ರೆ ಎ ಸ್ಟಡಿ ಆಫ್ ಹಿಸ್ಟರಿ ಅಂತ ಹೇಳಿ, ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥದ್ದು ಇವರು ಬರೆದಂಥ ಒಂದು ಪ್ರಸಿದ್ಧ ಕೃತಿ. ಇದು ಸುಮಾರು 12 ಸಂಪುಟಗಳಲ್ಲಿ ಈ ಕೃತಿ ಹೌದ್ರಿ. ಇವರಿಗೆ ಅರ್ನಾಲ್ಡ್ ಟೈನ್ಬಿ ಅವರಿಗೆ ಇಂಥ ಒಂದು ಪ್ರಸಿದ್ಧ ಕೃತಿ ಎ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥ ಪ್ರಸಿದ್ಧ ಕೃತಿ ಬರೀಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಕುಳಿತರೆ ಸಾಧ್ಯ ಆಗ್ತಿದ್ದಿಲ್ಲೇನೋ. ಇವ್ರು ಏನು ಮಾಡ್ಯಾರ ಅಂತ ಹೇಳಿದ್ರೆ ಜಗತ್ತಿನ ಸುಮಾರು 26 ನಾಗರಿಕತೆಗಳ ಕುರಿತು ಅಧ್ಯಯನ ಮಾಡ್ಯಾರ. 26 ನಾಗರಿಕತೆಗಳ ಸಂಪೂರ್ಣ ಅಧ್ಯಯನ ಮಾಡಿ ತಮ್ಮ
ಆ, ಒಂದು ಆ, ಶೈಲಿಯಲ್ಲಿ ಏನಂತ ಹೇಳಿದ್ರೆ ಈ ತಮ್ಮದೇ ಆದಂಥ ಶೈಲಿಯೊಳಗೆ ಈ ಒಂದು ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥ ಕೃತಿಯನ್ನು ಇವರು ಬರೆದಿದ್ದಾರೆ ಅಂತೇಳಿ ಹೇಳಬಹುದು. ಇನ್ನು ಇವರ ಇತಿಹಾಸ ನೀಡಿದಂಥ ವ್ಯಾಖ್ಯೆ ಯಾವುದು ಅಂತ ಹೇಳಿದ್ರೆ ಅರ್ನಾಲ್ಡ್ ಟೈಮ್ಲಿಯವರ ಪ್ರಕಾರ ನೋಡ್ರಿ, ಅರ್ನಾಲ್ಡ್ ಟೈಮ್ಲಿಯವರ ಪ್ರಕಾರ ಹೇಳಬೇಕಂತ ಹೇಳಿದ್ರೆ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆ ಅಂತ ಹೇಳ್ತಾರೆ. ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆ ಅಂತ ಹೇಳಿ ಅರ್ನಾಲ್ಡ್ ಟೈಮ್ಲಿಯವರು ಈ ರೀತಿಯಾದಂತಹ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಟೈಮ್ಲಿಯವರು ಮತ್ತೆ ಮುಂದುವರೆದು ಈ ರೀತಿಯಾದಂತಹ ಒಂದು ವಿವರಣೆಯನ್ನು ಕೊಡ್ತಾರೆ. ಇತಿಹಾಸ ಅಂದ್ರೆ ಮಾನವನ ಅಧ್ಯಯನ, ಮಾನವನಿಗೆ ಬಿಟ್ಟು ಇತಿಹಾಸ ಇಲ್ಲ. ಇತಿಹಾಸ ಅಂದ್ರೆ ಮಾನವನ ಅಧ್ಯಯನ ಆಗ್ಯದ. ಈ ಮಾನವನ ಅಧ್ಯಯನದ ಬರೀ ಇತಿಹಾಸ ಅಂದ್ರೆ ಏನು ಅಂತ ಹೇಳಿದ್ರೆ ನೀವು ವ್ಯಕ್ತಿಗಳ ಅಧಿಕಾರದ ಬಗ್ಗೆ, ಅವ್ರ ವೈಭವದ ಬಗ್ಗೆ ಅಥವಾ ಘಟಿಸಿದ ಯುದ್ಧಗಳ ಕಥೆ ಇಷ್ಟೇ ಅಲ್ಲ, ಇಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು ಅಂತಕ್ಕಂಥ ಮಾತನ್ನ ಅರ್ನಾಲ್ಡ್ ಟೈಮ್ಲಿಯವರು ಹೇಳ್ತಾರೆ. ನೋಡಿ, ಇತಿಹಾಸ ಇದೊಂದು ಜ್ಞಾನದ ಭಂಡಾರ. ಇತಿಹಾಸ ಇದು ಜ್ಞಾನ ಭಂಡಾರ. ಅಷ್ಟೇ ಅಲ್ಲ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಇತಿಹಾಸದ ಪಾತ್ರ ಕೂಡ ಅತ್ಯಂತ ಮಹತ್ವದ ಅಂತಕ್ಕಂಥ ಮಾತನ್ನು ಈ ಅರ್ನಾಲ್ಡ್ ಟೈಮ್ಲಿಯವರು ಈ ರೀತಿಯಾಗಿ ಅವರು ತಮ್ಮ ಹೇಳಿಕೆಯನ್ನು, ವ್ಯಾಖ್ಯೆಯನ್ನು ಈ ರೀತಿಯಾಗಿ ಅವರು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಏನದ ಅಂತಿಮವಾಗಿ ವ್ಯಾಖ್ಯಾನ ನೀಡಿದಂತಹ ಅವರಲ್ಲಿ ಅಂತಿಮವಾಗಿ ಮತ್ತು ಆರನೆಯವರಾಗಿ ಏನಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರೂರವರು ಬರ್ತಾರೆ. ಜವಾಹರ್ಲಾಲ್ ನೆಹರೂರವರು ನಿಮಗೆಲ್ಲ ಕೇಳಿರಿ ಹೆಸರಿದ್ರು. ಈ ಜವಾಹರ್ಲಾಲ್ ನೆಹರೂರವರು ಇವ್ರ ಕಾಲಾವಧಿ ಸಾಮಾನ್ಯಕ್ಕೆ 1889ರಿಂದ 1964. ನೋಡ್ರಿ, ಜವಾಹರ್ಲಾಲ್ ನೆಹರೂರವರು ಯಾರು ಅಂತ ಹೇಳಿದ್ರೆ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ. ಇವರಿಗೂ ಕೂಡ ನೋಡಿ, ಪ್ರಧಾನಮಂತ್ರಿ ಇದ್ರೆ ಇವ್ರಿಗೆ ಇತಿಹಾಸದ ಬಗ್ಗೆ ಯಾಕೆ ವ್ಯಾಖ್ಯೆಯನ್ನು ಕೊಟ್ಟಾರ್ರಿ ಅಂತ ಕೇಳಿದ್ರೆ ಇತಿಹಾಸದ ಬಗ್ಗೆ ಇವರಿಗೂ ಅತೀವ ಆಸಕ್ತಿ ಇತ್ತು. ಇತಿಹಾಸದ ಬಗ್ಗೆ ನಮ್ಮ ಭಾರತದ ಪ್ರಥಮ ಪ್ರಧಾನಿ ಇದ್ದಂಥ ಜವಾಹರ್ಲಾಲ್ ನೆಹರು ಕೂಡ ಅತೀವಾದಂಥ ಆಸಕ್ತಿಯನ್ನು ಹೊಂದಿದ್ರು. ಹೀಗಾಗಿ ಏನಂತ ಹೇಳಿದ್ರೆ ಇತಿಹಾಸಕ್ಕೆ ಇವರು ಕೂಡ ವ್ಯಾಖ್ಯೆಯನ್ನು ಕೊಟ್ಟಾರ. ಇವರು ಕೂಡ ಅನೇಕ ಕೃತಿಗಳನ್ನು ಬರೆದಾರ. ಜವಾಹರ್ಲಾಲ್ ನೆಹರು ಬರೆದಂತಹ ಕೃತಿಗಳಲ್ಲಿ ಪ್ರಸಿದ್ಧವಾದಂತಹ ಕೃತಿಗಳು ಯಾವುವು ಅಂತ ಹೇಳಿದ್ರೆ ನೋಡ್ರಿ, ಒಂದನೇದಾಗಿ ಡಿಸ್ಕವರಿ ಆಫ್ ಇಂಡಿಯಾ, ಎರಡನೇದಾಗಿ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ ಡಿಸ್ಕವರಿ ಆಫ್ ಇಂಡಿಯಾ, ಎರಡನೇದಾಗಿ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಅವರ ಪ್ರಸಿದ್ಧ ಕೃತಿಗಳು. ಇವರು ರಾಜಕೀಯ ಬಂದಿಯಾಗಿದ್ದರು. ಕೆಲವು ದಿವಸ ರಾಜಕೀಯ ಕೈದಿಯಾಗಿ ಬಂಧನದಲ್ಲಿದ್ದಾಗ ಏನಂತ ಹೇಳಿದ್ರೆ ಈ ಎರಡು ಕೃತಿಗಳು ಬರ್ದಾರ. ಅದರೊಳಗೆ ಈ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥ ಕೃತಿ ಏನಂದ್ರಿ, ನೆಹರೂರವರು ತಾವು ಬಂಧನದಲ್ಲಿದ್ದಾಗ ತಮ್ಮ ಮಗಳಾದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ, ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಪತ್ರಗಳನ್ನು ಬರೆದಿದ್ರು. ಸುಮಾರು 12 ಪತ್ರಗಳನ್ನು ಬರ್ದಾರ. ಆ ಪತ್ರಗಳ ಸಾರಾಂಶವೇ ಈ ಕೃತಿ ಅದು. ಯಾವುದು? ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥದ್ದು. ಏನು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥದ್ದು. ನೋಡ್ರಿ, ಹಾಗಾದ್ರೆ ನೆಹರೂರ ಪ್ರಕಾರ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಹೇಳ್ಯಾರ. ಏನ್ರಿ? ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಹೇಳ್ಯಾರ. ಯುಗಗಳಿಂದಲೂ ಕೂಡ ಮಾನವ ಪ್ರತಿ ಹಂತದಲ್ಲೂ ಏನಂತ ಹೇಳಿದ್ರೆ ಪ್ರಗತಿ ಹೊಂದಲಿಕ್ಕೆ ಸಂಘರ್ಷ ಮಾಡ್ತಾನೆ ಇರ್ತಾನ ಅಂತಕ್ಕಂಥ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ. ಅದಕ್ಕೆ ಮಾನವ ನಾಗರಿಕತೆಯ ಉನ್ನತ ಹಂತಕ್ಕೆ ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಮಾನವನ ಉನ್ನತ ಹಂತಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಸಾಮರಸ್ಯನೂ ಅನುಕೂಲ ಮಾಡಿಕೊಟ್ಟದ, ಸಂಘರ್ಷನೂ ಕೂಡ ಅವನಿಗೆ ಅನುಕೂಲ ಮಾಡಿಕೊಟ್ಟದ. ಇವೆರಡೂ ಕೂಡ ಅವನಿಗೆ ಸಹಾಯ ಮಾಡಿದಾವೆ ಅನ್ನುವಂಥದ್ದು ಅಭಿಪ್ರಾಯ ನೆಹರೂರು ವ್ಯಕ್ತಪಡಿಸ್ತಾರೆ. ಸುಮಾರು 4000 ವರ್ಷಗಳ ಹಿಂದಿನ ಇತಿಹಾಸವನ್ನು ಕೂಡ ಗಮನದಲ್ಲಿಟ್ಕೊಂಡು, ಮಾನವನ ಇತಿಹಾಸವನ್ನು ಗಮನದಲ್ಲಿಟ್ಕೊಂಡು ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನಮಗೆ ಇಲ್ಲಿವರೆಗೂ ಈ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು ನಾವು ನೋಡ್ದಂಗಾಯಿತು. ಈ ಎಲ್ಲ ವ್ಯಾಖ್ಯೆಗಳಿಂದ ನಮಗೆ ಏನು ತಿಳಿದು ಬರ್ತದ್ರಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಸುಮಾರು 6 ವಿದ್ವಾಂಸ ವ್ಯಾಖ್ಯೆಗಳು ನೋಡಿದ್ವಿ, ಇತಿಹಾಸಕಾರ ವ್ಯಾಖ್ಯೆಗಳು. ಅವರ ಅಭಿಪ್ರಾಯದಿಂದ ನಮಗೇನು ಪ್ರಮುಖವಾಗಿ ತಿಳಿದು ಬರ್ತದೆ ಅಂತ ಹೇಳಿದ್ರೆ ಇತಿಹಾಸ ಅಂದರೆ ಏನು, ಇದು ಎಲ್ಲ ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯ, ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯ ಅಂತಕ್ಕಂಥ ಸ್ಪಷ್ಟನೆ ನಮ್ಗೆ ಆಗ್ತದೆ. ಮತ್ತು ಪ್ರಾಚೀನ ಘಟನೆಗಳ ಸಾರ, ಪ್ರಾಚೀನ ಘಟನೆಗಳ ವಿವರಣೆ ಇದ್ರೊಳಗೆ ಅದನ್ನು ಕೂಡ ನಮ್ಗೆ ಗೊತ್ತಾಗ್ತದೆ. ಮತ್ತು ಇದು ಪ್ರಾಚೀನ ಘಟನೆಗಳ ವಿವರಣೆ ನಾವು ತಿಳ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇದನ್ನು ಯಾವ ರೀತಿ ಸಹಾಯ ಆಗಿದೆ ಅಂತ ಹೇಳಿದ್ರೆ ಮಾನವನನ್ನ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು. ಅಷ್ಟೇ ಅಲ್ಲ, ಅಂತಿಮವಾಗಿ ಹೇಳಬೇಕಂತ ಹೇಳಿದ್ರೆ ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ಎಲ್ಲ ಆಯಾಮಗಳ ಅಧ್ಯಯನ
ಅದು ಅಧ್ಯಯನ ಎಲ್ಲ ಏನು ಅಧ್ಯಯನದ ಕಚ್ಚಿ ಇಲ್ಲ, ಇದು ಮತ್ತು ಕ್ರಮಬದ್ಧತೆ ಅದ. ಯಾಕಂದ್ರೆ ಇದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧನಕ್ಕೊಳಪಟ್ಟಿರ್ತದ. ಏನು ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಅಧ್ಯಾಯ 1 ಜಾಗತಿಕ ಇತಿಹಾಸದಲ್ಲಿ ಅಧ್ಯಾಯ 1ರಲ್ಲಿ ಏನಂತ ಹೇಳಿದ್ರೆ 1.1 ಇತಿಹಾಸದ ಅರ್ಥ ಮತ್ತು ಇತಿಹಾಸಕ್ಕೆ ವ್ಯಾಖ್ಯೆಗಳು ಏನದ ನಾವು ಇವತ್ತಿನ ದಿವಸ ನಾವು ನೋಡಿದ್ವಿ. ನಾಳಿನ ದಿವಸ ಏನಂತ ಹೇಳಿದ್ರೆ ಇತಿಹಾಸ ಅಧ್ಯಯನದ ಮಹತ್ವವನ್ನು ನಾವು ನೋಡೋಣ ಅಂಥೇಳಿ ಇಂದಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ.